ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ವಿಜ್ಞಾನ ಪಠ್ಯದ ವಿವಿಧ ಘಟಕಗಳ ಅದರಲ್ಲಿರುವಂಥ ಪರಿಕಲ್ಪನೆಗಳ ವಿಶ್ಲೇಷಣೆಯ ಇಂದಿನ ಆವೃತ್ತಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ಅನೇಕ ಘಟಕಗಳ ವಿಶ್ಲೇಷಣೆಯನ್ನು ಮಾಡಿದ್ದೆವು. ಇದೀಗ ನಾವು ರಸಾಯನಶಾಸ್ತ್ರದ ಮುಂದಿನ ಪಾಠವಾದಂತಹ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯವಾದ ಪರಿಕಲ್ಪನೆಗಳು ಯಾವುವು, ಚಿತ್ರಗಳು ಯಾವುವು, ಕಲಿಯಬೇಕಾದ ಅಂಶಗಳು ಯಾವುವು, 1 ಅಂಕ 2 ಅಂಕ ಅಥವಾ 3 ಅಂಕ 4 ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವುದಿರಬಹುದು ಹೇಳುವುದನ್ನು ಊಹಿಸುತ್ತಾ ಈ ಪಾಠದ ಮುಂದುವರಿದ ಭಾಗವನ್ನು ತಿಳಿದುಕೊಳ್ಳೋಣ. ನೋಡಿ ಮಕ್ಕಳೇ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಕಾರ್ಬನ್ ಒಂದು ಅನನ್ಯವಾದಂಥ ಒಂದು ಅಲೋಹ, ತಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಈ ಅನನ್ಯವಾದ ಅಲೋಹವು ಯಾವ ರೀತಿ ಪ್ರಕೃತಿಯಲ್ಲಿ ತನ್ನ ಸಂಯುಕ್ತಗಳನ್ನು ಉತ್ಪತ್ತಿ ಮಾಡ್ತದೆ ಹೇಳುವಂಥ ಬಹಳ ಸುಂದರವಾದ ಒಂದು ಅಧ್ಯಾಯದ ವಿಶ್ಲೇಷಣೆಯನ್ನು ಮಾಡೋಣ ಮಕ್ಕಳೇ. ಬಹುಮುಖ್ಯವಾಗಿ ಕೆಟನೀಕರಣ, 1 ಅಂಕದ ಪ್ರಶ್ನೆ ಇದು. ಕಾರ್ಬನ್ನಿನ ಕೆಟನೀಕರಣ ಎಂದರೇನು? ಕಾರ್ಬನ್ ತನ್ನದೇ ಆದ ಪರಮಾಣುವಿನೊಂದಿಗೆ ಬಂಧವನ್ನು ಏರ್ಪಡಿಸಿಕೊಳ್ಳುವಿಕೆ ಅಲ್ವಾ. ಹಾಗೆ ಕಾರ್ಬನ್ನಿನ ಉತ್ತೇಜಿತ ಸ್ಥಿತಿಗಳು ಯಾವುವು ಅಂತ. ಮಕ್ಕಳೇ, ಈ ಪಾಠದಲ್ಲಿ ಬರುವಂತಹ ಚಿತ್ರಗಳು ಅಷ್ಟು ಮುಖ್ಯವಾದ ಚಿತ್ರಗಳು ಅಲ್ಲದೇ ಇದ್ದರೂ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಚುಕ್ಕಿ ಚಿತ್ರಗಳು ಬರುವಂಥ ಸಾಧ್ಯತೆಗಳಿವೆ. ಮೀಥೇನ್, ಈಥೇನ್ ಅಥವಾ ಯಾವುದೋ ಒಂದು ಕ್ರಿಯಾ ಗುಂಪಿಗೆ ಸಂಬಂಧಪಟ್ಟಂಥ ಚಿತ್ರ, ಚುಕ್ಕಿ ಚಿತ್ರ ಬರ್ಬೋದು, ಅಥವಾ ರಚನಾ ಸೂತ್ರಗಳು ಬರುವಂಥ ಸಾಧ್ಯತೆಗಳಿವೆ. ಐಸೋಬ್ಯೂಟೇನ್ನ ಏನು ರಚನಾ ಸೂತ್ರವನ್ನು ರಚಿಸುವಂಥ ಸಾಧ್ಯತೆ ನಿಮಗೆ ಇಲ್ಲಿ ಬರಬಹುದಾಗಿದೆ. ಅತಿ ಮುಖ್ಯವಾಗಿ ಈ ಪಾಠದ ಪರಿಕಲ್ಪನೆಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಮಕ್ಕಳೇ, ನಾವು ಕಾರ್ಬನ್ನಿನ ಸಂಯುಕ್ತಗಳು ಹೇಗಿವೆ, ಕಾರ್ಬನ್ ಒಂದಿದ್ರೆ ಅದರ ಸಂಯುಕ್ತ ಏನಾಗ್ತದೆ? ಮೀಥೇನ್, 2 ಈಥೇನ್, 3 ಪ್ರೋಪೇನ್, 4 ಬ್ಯೂಟೇನ್, 5 ಪೆಂಟೇನ್, 6 ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನೆನೇನ್, ಡೆಕೇನ್ ಅಲ್ಲ, ಮೊನೊಡೆಕ, ಡೈಡೆಕ, ಟ್ರೈಡೆಕ, ಕ್ವಾಡ್ರಡೆಕ, ಪೆಂಟಡೆಕ, ಹೆಕ್ಸಡೆಕ, ಹೆಪ್ಟಡೆಕ ಅಲ್ವೇ. ಹೀಗೇನಾಗ್ತವೆ ಅದರ ಸಂಯುಕ್ತಗಳು ತುಂಬ ಇವೆ. ಹೀಗಾಗಿ ನಾವೇನು ಮಾಡ್ಬೋದು? ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್ ಈ ರೀತಿ ನಾವು ಏನು ಮಾಡಬೇಕಾಗ್ತದೆ? ಕಲಿಬೇಕಾಗ್ತದೆ. ತಮಗೆ ಗೊತ್ತಿರಲಿ, ಕಾರ್ಬನ್ನಿಗೆ 4 ವೇಲೆನ್ಸಿ. ಹೀಗಾಗಿ ಚತುರ್ವೇಲೆನ್ಸಿಯ ಕಾರ್ಬನ್ ಏನು ಮಾಡ್ತದೆ? 4 ಸಾಧ್ಯತೆಗಳನ್ನು ಇಟ್ಕೊಂಡಿರ್ತದೆ. ಈ 4 ಸಾಧ್ಯತೆಗಳೊಂದಿಗೆ ಯಾವ್ಯಾವ ಪರಮಾಣುಗಳನ್ನು ಅದು ಸ್ವೀಕರಿಸ್ತದೆ ಹೇಳುವುದನ್ನು ಕಲಿತುಕೊಂಡದ್ದೇ ಆದರೆ ಬಹುಶಃ ಅಲ್ಲಿ ನಾವು ಕಾರ್ಬನ್ನಿನ ಸಂಯುಕ್ತಗಳ ಬಗ್ಗೆ ಕಲಿಯೋದು ತುಂಬ ಸುಲಭ ಆಗ್ತದೆ ಮಕ್ಕಳೇ. ಅತಿ ಮುಖ್ಯವಾಗಿ ನಾವಿಲ್ಲಿ ಏನು ಮಾಡ್ಬೋದು? ಅಲ್ಕೇನ್, ಅಲ್ಕೀನ್, ಅಲ್ಕೈನ್ಗಳು. ಅಲ್ಕೇನ್ಗಳು ಏನಿಂದ ಕೊನೆಗೊಳ್ಳುವವು? ಏಕಬಂಧಗಳು, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಲ್ಕೇನ್ಗಳಾಗಿವೆ. ಇವುಗಳ ಸಾಮಾನ್ಯ ಅಣುಸೂತ್ರ CnH2n+2 ಅಲ್ವಾ. ಅಲ್ಕೀನ್ಗಳು ದ್ವಿಬಂಧಗಳಾಗಿವೆ, ದ್ವಿಬಂಧಗಳಿಂದ ಆಗಿವೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು CnH2n ಎಂಬ ಸಾಮಾನ್ಯ ಅಣುಸೂತ್ರವನ್ನು ಹೊಂದಿರ್ತವೆ. ಅಲ್ಕೈನ್ಗಳು ಇವು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ತ್ರಿಬಂಧಗಳಿಂದ ಮಾಡಲ್ಪಟ್ಟಿರ್ತವೆ. ಇವು ಕೂಡ ಸಾಮಾನ್ಯ ಅಣುಸೂತ್ರ CnH2n-2 ಅನ್ನು ಹೊಂದಿರ್ತವೆ. ಸೊ ಅಲ್ಕೇನ್, ಅಲ್ಕೀನ್, ಅಲ್ಕೈನ್ಗಳು ಇವುಗಳ ನಡುವಿನ ವ್ಯತ್ಯಾಸ, ಇವುಗಳ ರಚನಾ ಸೂತ್ರವನ್ನು ನೀವು ಏನು ಮಾಡಬೇಕಾಗ್ತದೆ? ಕಲಿಬೇಕಾಗ್ತದೆ. ಹಾಗೆ ಸಾಮಾನ್ಯ ಅಣುಸೂತ್ರ, ರಚನಾ ಸೂತ್ರ ಇವುಗಳನ್ನು ನೀವು ಕೆಲವೊಮ್ಮೆ ಸಾಮಾನ್ಯ ಅಣುಸೂತ್ರ ಕೊಟ್ಟು ರಚನಾ ಸೂತ್ರ ಕೇಳ್ಬೋದು, ಕೇವಲ ರಚನಾ ಸೂತ್ರವನ್ನು ಕೊಟ್ಟು ಇದು ಯಾವ ಒಂದು ಕಾರ್ಬನ್ನ ಸಂಯುಕ್ತ ಅಂತ ಕೇಳ್ಬೋದು. ಇದೊಂದು ದೊಡ್ಡ ಪಾಠ ಮಕ್ಕಳೇ. ಹೀಗಾಗಿ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹುದೇ ಪ್ರಶ್ನೆಗಳು ಬರ್ತದೆ ಅಂತ ಹೇಳೋದು ತುಂಬ ಕಷ್ಟ. ಹೀಗಾಗಿ ನಾನೇನು ಮಾಡಿದ್ದೇನೆ, ಈ ರಚನಾ ಸೂತ್ರಗಳು ಅಥವಾ ಅಣುಸೂತ್ರ ಅಥವಾ ಅದರ ಕೆಲವು ಕ್ರಿಯೆಗಳನ್ನು ಒಂದು ಭಾಗ ಮಾಡಿದರೆ, ಸಾಬೂನು ಮತ್ತು ಮಾರ್ಜಕಗಳನ್ನು ಇನ್ನೊಂದು ಭಾಗವಾಗಿ ವಿಭಾಗಿಸಿಕೊಂಡಿದ್ದೇನೆ. ಬಹುಶಃ ಅತ್ಯಂತ ದೊಡ್ಡ ರಸಾಯನಶಾಸ್ತ್ರದ ಪಾಠವಾಗಿರೋದ್ರಿಂದ ಒಂದು 6 ರಿಂದ 7 ಅಂಕಗಳು ಅಥವಾ 8 ಅಂಕಗಳು ಬರುವ ಸಾಧ್ಯತೆ ಕೂಡ ಉಂಟು. ಹಾಗೆ ನಿಮಗೆ 2 ಅಂಕ 3 ಅಂಕ ಅಥವಾ 4 ಅಂಕ 5 ಅಂಕದ ಸಾಧ್ಯತೆ ಕೂಡ ಉಂಟು. ಇಲ್ಲಿ ಸಾಬೂನು ಮತ್ತು ಮಾರ್ಜಕಗಳಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ ಅಥವಾ 5 ಅಂಕದ ಪ್ರಶ್ನೆ ಕೇಳುವ ಸಾಧ್ಯತೆ ಕೂಡ ಉಂಟು. ಹಾಗೆ ಇಲ್ಲಿ ನಿಮಗೆ ಅತಿ ಮುಖ್ಯವಾಗಿ ಸಮಾಂಗತೆ ಎಂದರೇನು, ಸಮಾಂಗಿಗಳು ಯಾವುವು, ಐಸೋಬ್ಯೂಟೇನ್ನ ರಚನಾ ಸೂತ್ರವನ್ನು ಬರೆಯಿರಿ, ಈ ಪ್ರಶ್ನೆ ನಿಮಗೆ ಬರಬಹುದು. ಆಮೇಲೆ ಕ್ರಿಯಾ ಗುಂಪುಗಳು, ಆಲ್ಕೋಹಾಲ್ಗಳು, ಆಲ್ಡಿಹೈಡ್ಗಳು, ಕೀಟೋನ್ಗಳು ಅಲ್ವಾ, ನೀವು ಅಮೈನ್ಗಳು, ಈ ರೀತಿ ಎಂತ ಮಾಡ್ಬೋದು? ಕ್ರಿಯಾ ಗುಂಪುಗಳ ರಚನೆ ಮಾಡಲಿಕ್ಕೆ ಕೇಳ್ಬೋದು, ಅಥವಾ ಅವುಗಳ ರಚನಾ ಸೂತ್ರವನ್ನು ಕೊಟ್ಟು ಅಥವಾ ಅಣುಸೂತ್ರವನ್ನು ಕೊಟ್ಟು ಇದು ಯಾವ ಕ್ರಿಯಾ ಗುಂಪು ಇಲ್ಲಿದೆ ಅಂತ ನಿಮಗೆ
ಕೇಳಿಬಿಡಬಹುದು. ಹಾಗೆ ಅನುರೂಪ ಶ್ರೇಣಿಗಳು ನಿಮ್ಗೆ ಗೊತ್ತಿದೆ, ಒಂದು CH2ನ ವ್ಯತ್ಯಾಸ ಆದ ಹೋಗುವಂಥ ಕಾರ್ಬನ್ನ ಸಂಯುಕ್ತಗಳು. ಅನುರೂಪ ಶ್ರೇಣಿಗಳು ಎಂದರೇನು ಅಂತ ಹೇಳ್ಕೊಂಡು ಯಾವುದಾದ್ರೂ ಒಂದು ಅನುರೂಪ ಶ್ರೇಣಿಯನ್ನು ಕೊಟ್ಟು ಅದರ ಮುಂದಿನ ಒಂದು ಅಥವಾ ಎರಡು ಅನುರೂಪ ಶ್ರೇಣಿ ಬರೆಯಿರಿ, ಹಿಂದಿನ ಅನುರೂಪ ಶ್ರೇಣಿಯನ್ನು ಬರೆಯಿರಿ ಅಂತ ಕೂಡ ಕೇಳ್ಬೋದು. ಮುಂದಕ್ಕೆ ಹೋಗ್ತಾ ಸಾಬೂನು ಮತ್ತು ಮಾರ್ಜಕಗಳಲ್ಲಿ ಸಾಬೂನು ಎಂದರೇನು, ಮಾರ್ಜಕಗಳು ಎಂದರೇನು, ಸಾಬೂನು ಮತ್ತು ಮಾರ್ಜಕಗಳ ನಡುವಿನ ವ್ಯತ್ಯಾಸವೇನು, ಸಾಬೂನು ಹೇಗೆ ಸ್ವಚ್ಛಗೊಳಿಸುತ್ತದೆ. ಬಹಳ ಮುಖ್ಯವಾದ ಪ್ರಶ್ನೆ ಮಕ್ಕಳೇ. ಸಾಬೂನು ಹೇಗೆ ಸ್ವಚ್ಛಗೊಳಿಸುತ್ತದೆ ಹೇಳುವುದನ್ನು ನೀವು ಮೀಸೆಲ್ನ ಚಿತ್ರ, ಮೀಸೆಲ್ ನೆನಪಾಗ್ತದೆಯೇ, ಮೀಸೆಲ್ನ ಚಿತ್ರವನ್ನು ಬರೆದು ಅದನ್ನು ವಿವರಿಸಿದರೆ ಸಾಕು. ಅಲ್ಲಿ ಏನಿದೆ, ಒಂದು ಯಾವುದಿದೆ, ಒಂದು ಹೈಡ್ರೋಕಾರ್ಬನ್ ತುದಿ ಇದೆ, ಮತ್ತೊಂದು ಅಯಾನಿಕ ತುದಿ ಇದೆ. ಅಯಾನಿಕ ತುದಿಗೆ ನೀರು ಅಂಟಿಕೊಳ್ತದೆ, ಹೈಡ್ರೋಕಾರ್ಬನ್ ತುದಿಗೆ ಯಾವುದು ನಮ್ಮ ಜಿಡ್ಡು ಅಥವಾ ಕೊಳೆ ಅಂಟಿಕೊಳ್ತದೆ ಹೇಳುವಂಥ ಚಿತ್ರವನ್ನು ಬಿಡಿಸಿದರೆ ಬಹುಶಃ ನಿಮ್ಮದು ಸಾಬೂನು ಹೇಗೆ ಸ್ವಚ್ಛಗೊಳಿಸ್ತದೆ ಹೇಳೋದು ಕೂಡ ನಿಮಗೆ ಸುಂದರವಾಗಿ ಅರ್ಥ ಆಗ್ತದೆ. ನಿಜವಾಗಿಯೂ ಈ ಪಾಠವನ್ನು ಅರ್ಥೈಸಿಕೊಂಡರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದರೆ ಯಾವುದು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದರೆ ಯಾವುದು, ಅವುಗಳ ನಡುವಿನ ವ್ಯತ್ಯಾಸವೇನು, ಇದೆಲ್ಲ ಪ್ರಶ್ನೆಗಳನ್ನು ನೀವು ಇಲ್ಲಿ ಕಲಿಯಬಹುದಾಗಿದೆ. ಧಾತುಗಳ ಆವರ್ತನೀಯ ವರ್ಗೀಕರಣ, ಧಾತುಗಳ ಆವರ್ತನೀಯ ವರ್ಗೀಕರಣ ನಿಮ್ಗೆ ಗೊತ್ತಿದೆ. ಸುಮಾರು 118 ಧಾತುಗಳನ್ನು ಕಂಡುಹಿಡಿಯಲಾಗಿದೆ. ಈಗ ಪ್ರಕೃತಿಯಲ್ಲಿ ಸುಮಾರು 105ರಷ್ಟು ಧಾತುಗಳು ಇವೆ. ಮತ್ತು ನಾವು ಏನು ಮಾಡ್ಬೋದು, ಒಂದು 90-95 ಧಾತುಗಳ ಬಗ್ಗೆ ಮಾತ್ರ ಹೆಚ್ಚಿನ ವಿವರಣೆ ಸಿಗ್ತದೆ. ಅದಕ್ಕಿಂತ ಮುಂದೆ ನಾವೇನು ಮಾಡಬೇಕಾಗ್ತದೆ, ಸಂಶ್ಲೇಷಿತ ರೂಪದಲ್ಲಿ ಅವುಗಳನ್ನು ಪಡಿಬೇಕಾಗ್ತದೆ ಹೇಳುವುದಲ್ಲ. ನೀವು ನಮ್ಮ ನುರಿತ ಶಿಕ್ಷಕರಿಂದ ಈ ಪಾಠದ ಬಗ್ಗೆ ತಿಳಿದುಕೊಂಡಿದ್ದೀರಿ ಮಕ್ಕಳೇ. ಈ ಪಾಠದಲ್ಲಿ ಅತಿ ಮುಖ್ಯವಾಗಿ ಡೊಬರಾಯ್ನನ ತ್ರಯಗಳ ನಿಯಮ, ಡೊಬರಾಯ್ನನ ತ್ರಯಗಳು, ಆಮೇಲೆ ನ್ಯೂಲ್ಯಾಂಡನ ಅಷ್ಟಕಗಳ ನಿಯಮ, ನ್ಯೂಲ್ಯಾಂಡನ ಅಷ್ಟಕಗಳ ನಿಯಮ, ಮೆಂಡಲೀವನ ಆವರ್ತ ಕೋಷ್ಟಕ, ಮೆಂಡಲೀವನ ಆವರ್ತ ಕೋಷ್ಟಕ, ಮ್ಯಾಸ್ಲೆಯ ಆಧುನಿಕ ಆವರ್ತ ಕೋಷ್ಟಕ. ಇಷ್ಟು ನಿಯಮಗಳನ್ನು ಕಲಿಬೇಕಾಗ್ತದೆ. ಡೊಬರಾಯ್ನ ತ್ರಯಗಳ ನಿಯಮವನ್ನು ನೀವು ಕಲಿಬೇಕಾಗ್ತದೆ. ಅಲ್ಲಿ 3 ಧಾತುಗಳನ್ನು ಏರಿಕೆ ಕ್ರಮದಲ್ಲಿ ಇಟ್ಟಾಗ, ಪರಮಾಣು ರಾಶಿಗೆ ಏರಿಕೆ ಕ್ರಮದಲ್ಲಿ ಇಟ್ಟಾಗ ಏನಾಗ್ತವೆ, ಮೊದಲ ಮತ್ತು ಮೂರನೇ ಧಾತುವು ಮಧ್ಯಮ ಧಾತುವಿನ ಪರಮಾಣು ರಾಶಿಗೆ ಸರಿಸುಮಾರು ಸರಿ ಹೇಳುವಂಥದ್ದು. ಆಮೇಲೆ ನ್ಯೂಲ್ಯಾಂಡನ ಅಷ್ಟಕಗಳು 1 ಮತ್ತು 8ನೇ ಧಾತುಗಳ ಪರಮಾಣು ರಾಶಿ ಏನಾಗ್ತದೆ, ಒಂದರೊಂದು ಹೋಲಿಕೆಯನ್ನು ಇದೆ, ಧಾತುಗಳು ಹೋಲ್ತವೆ ಅಂತ. ಆಮೇಲೆ ಮೆಂಡಲೀವನ ಆವರ್ತ ಕೋಷ್ಟಕ, ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿ ಸಂಖ್ಯೆಗೆ ಅನುಗುಣವಾಗಿ ಆವರ್ತವಾಗ್ತವಲ್ಲ, ಆವರ್ತನೀಯ ಪುನರಾವರ್ತನೆಗಳು ಯಾವುದು ಪರಮಾಣು ರಾಶಿಯ. ಹಾಗೆ ಮ್ಯಾಸ್ಲೆಯ ಆಧುನಿಕ ಆವರ್ತ ಕೋಷ್ಟಕ ಎಂದರೇನು, ಆಧುನಿಕ ಆವರ್ತ ಕೋಷ್ಟಕವನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಏನದು, ಪರಮಾಣು ರಾಶಿಗೆ ಬದಲಾಗಿ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ಆವರ್ತವಾಗುತ್ತವೆ. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಹೇಳೋದನ್ನು ನೀವು ಕಲಿಬೇಕಾಗ್ತದೆ. ಆಮೇಲೆ ಆಧುನಿಕ ಆವರ್ತ ಕೋಷ್ಟಕದ ಆವರ್ತಗಳು ಮತ್ತು ಗುಂಪುಗಳು ಎಂದರೇನು, ಆವರ್ತ ಮತ್ತು ಗುಂಪುಗಳು. ಒಟ್ಟು 7 ಆವರ್ತಗಳಿವೆ, 18 ಗುಂಪುಗಳಿವೆ ಹೇಳುವುದನ್ನು ನಾವು ಕಲ್ತಿದ್ದೇವೆ. ಆವರ್ತಗಳು ಎಂದರೇನು, ಗುಂಪುಗಳು ಎಂದರೇನು ಹೇಳುವುದನ್ನು ಕೇಳ್ತಾರೆ. ಇಲ್ಲಿ 1ನೆಯ ಗುಂಪು ಯಾವುದು ಅಂತ ಕೇಳ್ತಾರೆ. ಆಮೇಲೆ 18ನೇ ಗುಂಪನ್ನು 0 ಗುಂಪು ಅಂತ ಯಾಕೆ ಕರೀತಾರೆ ಅಂತ ಕೇಳ್ತಾರೆ. ಹೀಗೆ ಕ್ಷಾರ ಲೋಹಗಳು, ಕ್ಷಾರ ಭಸ್ಮಲೋಹಗಳು, ಆಮೇಲೆ ಎಂಥದ್ದು ಹ್ಯಾಲೋಜನ್ಗಳ ಗುಂಪು, 17ನೇ ಗುಂಪನ್ನು ಹ್ಯಾಲೋಜನ್ಗಳ ಗುಂಪು ಅಂತ ಕರೀತಾರೆ. 18ನೇ ಗುಂಪನ್ನು 0 ಗುಂಪು ಅಂತ ಯಾಕೆ ಕರೀತಾರೆ, ಯಾಕಂದರೆ ಅಲ್ಲಿ ಜಡಾನಿಲಗಳಿವೆ ಹೇಳುವಂಥದ್ದು ನಿಮಗೆ ಪ್ರಶ್ನೆ ಬರ್ತದೆ, ಹೌದಾ. ಹಾಗೆ ಪರಮಾಣು ಗಾತ್ರವು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಮುಂದೆ ಹೋದಂತೆ ಏನಾಗುತ್ತದೆ, ಮತ್ತು ಆವರ್ತದಲ್ಲಿ ಮುಂದೆ ಹೋದಂತೆ ಕಂಬ ಸಾಲಿನಲ್ಲಿ ಕೆಳಗೆ ಬಂದಂತೆ ಏನಾಗುತ್ತದೆ ಅಂತ ಕೂಡ ಕೇಳ್ತಾರೆ. ಮತ್ತು ಯಾಕೆ ಅಂತ ಕೇಳ್ತಾರೆ. ಸಂಕ್ರಮಣ ಧಾತುಗಳು ಎಂದರೇನು ಅಂತ ಕೇಳ್ತಾರೆ. ಅಯಾನೀಕರಣ ಶಕ್ತಿ ಎಂದರೇನು ಅಂತ ಕೇಳ್ತಾರೆ. ಆಮೇಲೆ ಲೋಹೀಯತೆ, ಧನೀಯತೆ, ಋಣೀಯತೆ ಇವುಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಲ್ಯಾಂಥನೈಡ್ ಮತ್ತು ಆ್ಯಕ್ಟಿನೈಡ್ಗಳನ್ನು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಯಾಕೆ ಪ್ರತ್ಯೇಕವಾಗಿಡಲಾಗಿದೆ ಅಂತ ಕೇಳ್ತಾರೆ. ಸೊ ಹೀಗೆ ಅನೇಕ ಪರಿಕಲ್ಪನೆಗಳು ಈ ಪಾಠದಲ್ಲಿವೆ. ಈ ಪಾಠ ಸ್ವಲ್ಪ ಚಿಕ್ಕ ಪಾಠವಾಗಿರೋದ್ರಿಂದ ನೀವೇನು ಮಾಡಬೇಕು, ಕೆಲವೇ ವಿಷಯಗಳನ್ನು ಮಾತ್ರ ಕಲ್ತ್ರೆ ಸಾಕು. ಉದಾಹರಣೆಗೆ ಮೆಂಡಲೀವನ ಆವರ್ತ ಕೋಷ್ಟಕ, ಮ್ಯಾಸ್ಲೆ ಆಧುನಿಕ ಆವರ್ತ, ಇವುಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿಬಿಡ್ತಾರೆ. ಸೊ ಹೀಗಾಗಿ ಯಾವ ಬದಲಾವಣೆಗಳಾಯಿತು ಅಂತ ಕೇಳಿಬಿಡ್ಬೋದು. ಮತ್ತು ಈ ಆಧುನಿಕ ಆವರ್ತ ಕೋಷ್ಟಕವು ಮುಂದಿನ ತಲೆಮಾರಿನವರಿಗೆ ಯಾವ ಒಂದು ಸಹಾಯವನ್ನು ಮಾಡಿತು, ಯಾಕೆ ಇದು ಪ್ರಯೋಜನಕಾರಿಯಾಗಿದೆ, ಯಾವ ರೀತಿ ರಸಾಯನಶಾಸ್ತ್ರಜ್ಞರಿಗೆ ಇದು
ಪ್ರಯೋಜನಕಾರಿಯಾಗಿದೆ ಹೇಳುವುದನ್ನು ಕೇಳ್ಬೋದು. ಇದನ್ನು ಅನ್ವಯಿಸಿ ಕೇಳ್ಬೋದು. ಒಂದು ವೇಳೆ ಆಧುನಿಕ ಆವರ್ತ ಕೋಷ್ಟಕ ಇಲ್ಲದೇ ಇದ್ದರೆ ಇಂದು ನಾವು ಇಷ್ಟು ಏನು ಆಧುನಿಕತೆಯನ್ನು ಹೊಂದಬಹುದಾಗಿತ್ತಾ ಹೇಳುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಆಗ ನೀವೇನು ಮಾಡಬೇಕು, ಆಧುನಿಕ ಆವರ್ತ ಕೋಷ್ಟಕದ ಪ್ರಯೋಜನಗಳನ್ನೇ ಬರೀಬೇಕಾಗ್ತದೆ. ಸೊ ಇದಿಷ್ಟು ನಮ್ಮ ಧಾತುಗಳ ಆವರ್ತನೀಯ ವರ್ಗೀಕರಣದ ಬಗ್ಗೆ ಬರಬಹುದಾದಂಥ ಪರಿಕಲ್ಪನೆಗಳು. ಇಲ್ಲಿ ಮಕ್ಕಳೇ ದೊಡ್ಡ ಪ್ರಶ್ನೆಗಳು ಅಂತ ಹೇಳಿದರೆ ಬಹುಶಃ ನಾವು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಯಾವುದು ಆವರ್ತದಲ್ಲಿ ಮುಂದೆ ಸಾಗಿದಂತೆ ಪರಮಾಣು ಗಾತ್ರ ಏನಾಗುತ್ತದೆ ಮತ್ತು ಏಕೆ ಹೇಳುವಂಥ ಒಂದು ದೊಡ್ಡ ಪ್ರಶ್ನೆ ಆಗ್ಬೋದು. ಅಥವಾ ಕೆಲವು ವಿಚಾರಗಳನ್ನು ಸಿಂಕ್ರೊನೈಸ್ ಮಾಡಿ 2-3 ವಿಚಾರಗಳನ್ನು ಸಿಂಕ್ರೊನೈಸ್ ಮಾಡಿ ನಿಮಗಿಲ್ಲಿ ಕೇಳಿಬಿಡ್ಬೋದು. ಅಥವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗಳನ್ನು ಇಲ್ಲಿ ಕೇಳಿಬಿಡಬಹುದಾಗಿದೆ. ಹೀಗಾಗಿ ರಸಾಯನಶಾಸ್ತ್ರದ 5 ಪಾಠಗಳ ವಿಶ್ಲೇಷಣೆಯನ್ನು ನಾವು ಈಗ ಮುಗಿಸಿದ್ದೇವೆ. ಮಕ್ಕಳೇ, ನಾವೀಗ ಜೀವಶಾಸ್ತ್ರಕ್ಕೆ ತೆರಳೋಣ. ಜೀವಶಾಸ್ತ್ರದ ಅಧ್ಯಾಯಗಳ ಪರಿಕಲ್ಪನೆಗಳ ಒಂದು ವಿಶ್ಲೇಷಣೆಯನ್ನು ಮಾಡೋಣ. ಮೊಟ್ಟ ಮೊದಲನೇದಾಗಿ ಜೀವಕ್ರಿಯೆಗಳು. ದೊಡ್ಡ ಪಾಠ ಇದೆ ಮಕ್ಕಳೇ ಇದು. ಜೀವಕ್ರಿಯೆಗಳು ಹೇಳುವಂಥದ್ದು ಅತ್ಯಂತ ದೊಡ್ಡದಾದ ಪಾಠ. ಆದರೆ ಈ ಪಾಠದ ಬಗ್ಗೆ ನಾವು ಹೆಚ್ಚು ಏನು ಮಾಡಬೇಕಾಗಿಲ್ಲ, ಅಂದರೆ ಸುಲಭವಾಗಿ ಕಲಿಯಬಹುದಾಗಿದೆ. ಯಾಕಂದರೆ ಈ ಪಾಠದಲ್ಲಿ ತುಂಬ ಚಿತ್ರಗಳಿವೆ. ಯಾವುದೆಲ್ಲ ಚಿತ್ರಗಳು ನೋಡೋಣ. ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಅಲ್ವಾ? ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ. ಮಾನವನ ಜೀರ್ಣಾಂಗ ವ್ಯೂಹ. ಮಾನವನ ಜೀರ್ಣಾಂಗ ವ್ಯೂಹ. ಮಾನವನ ಜೀರ್ಣಾಂಗ ವ್ಯೂಹ. ಮಾನವನ ಹೃದಯ. ಮಾನವನ ಹೃದಯ. ಮಾನವನ ಹೃದಯದ ಚಿತ್ರ. ಹಾಗೆ ವಿಸರ್ಜನಾಂಗ. ಮಾನವನ ವಿಸರ್ಜನಾಂಗ ಅಥವಾ ವಿಸರ್ಜನಾಂಗ ವ್ಯೂಹ ಮತ್ತು ನೆಫ್ರಾನ್. ತುಂಬ ಚಿತ್ರಗಳು ಈ ಪಾಠದಲ್ಲಿವೆ ಮಕ್ಕಳೇ. ಸೊ ಅದರಲ್ಲಿ ಅತಿ ಮುಖ್ಯವಾಗಿ ಮಾನವನ ಜೀರ್ಣಾಂಗ ವ್ಯೂಹ ಅಥವಾ ಮುಚ್ಚಿದ ಮತ್ತು ತೆರೆದ ಪತ್ರರಂಧ್ರ, ಮಾನವನ ಹೃದಯ, ಈ ಚಿತ್ರಗಳು 4 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಬರುವ ಸಾಧ್ಯತೆಗಳು ಖಂಡಿತವಾಗಿ ಇದೆ ಮಕ್ಕಳೇ. ಮಾನವನ ಜೀರ್ಣಾಂಗ ವ್ಯೂಹ ಬಂದರೆ ಅದು ಖಂಡಿತವಾಗಿ 4 ಅಂಕದ ಚಿತ್ರವಾಗಿರ್ಬೋದು. ಜೊತೆಗೆ ಒಂದು ಚಿಕ್ಕ ಪ್ರಶ್ನೆಯನ್ನು ಸೇರಿಸಿ ಅದನ್ನು 4 ಅಂಕದ ಪ್ರಶ್ನೆಯನ್ನಾಗಿಸ್ತಾರೆ. ಈ ಪಾಠವು ಈಗಾಗಲೇ 3 ಅಥವಾ 4 ಅಂಕಕ್ಕೆ ಚಿತ್ರವನ್ನು ಹೊಂದಿರುವುದರಿಂದ ಉಳಿದ 2-3 ಅಂಕಗಳು ಅಥವಾ 4 ಅಂಕಗಳು ಉಳಿದ ಪರಿಕಲ್ಪನೆಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಅದರಲ್ಲಿ ಬರುವಂಥ ಬೇರೆ ಬೇರೆ ಪರಿಕಲ್ಪನೆಗಳು ಯಾವುದು ಅಂತ ಹೇಳಿದರೆ ಅತಿ ಮುಖ್ಯವಾಗಿ ಮಕ್ಕಳೇ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಂದರೇನು, ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಮಹತ್ವವೇನು ಹೇಳುವಂಥದ್ದು. ಆಮೇಲೆ ವಸ್ತು ಸ್ಥಾನಾಂತರಣ ಎಂದರೇನು, ದ್ಯುತಿ ಸಂಶ್ಲೇಷಣೆ ವಸ್ತು ಸ್ಥಾನಾಂತರಣ ಎಂದರೇನು. ಹಾಗೆ ಅತಿ ಮುಖ್ಯವಾಗಿ ಸ್ವಪೋಷಣೆ ಮತ್ತು ಪರಪೋಷಣೆ ಬಹಳ ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆ ಅಂತ ನನ್ನ ಅನಿಸಿಕೆ ಇದು. ಸ್ವಪೋಷಣೆ ಮತ್ತು ಪರಪೋಷಣೆಗೆ ಸಂಬಂಧಪಟ್ಟ ಹಾಗೆ ಎಂದರೇನು ಅಂತ ಕೇಳ್ಬೋದು, ಅಥವಾ ವ್ಯತ್ಯಾಸವನ್ನು ಕೂಡ ಇಲ್ಲಿ ಕೇಳಬಹುದಾಗಿದೆ. ಸ್ವಪೋಷಣೆ ಎಂದರೇನು, ಸ್ವಪೋಷಕಗಳು ಯಾವುವು, ಪರಪೋಷಕಗಳು ಯಾವುವು ಅಂತ ನಿಮಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಅಲ್ವಾ. ಆಮೇಲೆ ಇದು ಆದ ಕೂಡಲೇ ನಿಮಗೇನಾಗ್ಬೋದು, ಬೇರೆ ಬೇರೆ ರೀತಿಯ ಉಸಿರಾಟ ಕ್ರಿಯೆಗಳು ಯಾವುದು, ವಾಯುವಿಕ ಉಸಿರಾಟ ಕ್ರಿಯೆ, ಅವಾಯುವಿಕ ಉಸಿರಾಟ ಕ್ರಿಯೆ. ವಾಯುವಿಕ ಅಂದರೆ ನಿಮ್ಗೆ ಗೊತ್ತಿದೆ, ಆಮ್ಲಜನಕದ ಉಪಸ್ಥಿತಿಯಲ್ಲಿ ಜೀವಕೋಶದ ಮೈಟೋಕಾಂಡ್ರಿಯಾದ ಒಳಗೆ ನಡೆಯುವಂಥ ಯಾವುದು ಉಸಿರಾಟ ಕ್ರಿಯೆ. ಅದೇ ರೀತಿ ಅವಾಯುವಿಕ ಉಸಿರಾಟ ಎನರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತಾರೆ. ಎಲ್ಲಿ ಕೆಳಮಟ್ಟದ ಜೀವಿಗಳಲ್ಲಿ, ಈಸ್ಟ್ಗಳಲ್ಲಿ, ಬ್ಯಾಕ್ಟೀರಿಯಾಗಳಲ್ಲಿ ನಡೆಯುವಂಥದ್ದಲ್ವಾ, ಆಲ್ಕೋಹಾಲ್ ಉತ್ಪತ್ತಿ ಆಗುವಂಥ ಒಂದು ಕ್ರಿಯೆ, ಅದು ಫರ್ಮೆಂಟೇಷನ್ ಅಂತ ಹೇಳ್ತೇವೆ ನಾವು. ಅದೇ ರೀತಿ ನಮ್ಮಲ್ಲಿ ಕೂಡ ಆಮ್ಲಜನಕದ ಕೊರತೆ ಉಂಟಾದಾಗ ನಡೆಯುವಂಥ ಒಂದು ಎಂಥದ್ದು ಉಸಿರಾಟ ಕ್ರಿಯೆ. ಅಲ್ಲಿ ನೋಡಿ, ಸ್ನಾಯು ಸೆಳೆತಕ್ಕೆ ಕಾರಣವಾದ ಆಮ್ಲ ಯಾವುದು ಅಂತ ಕೇಳ್ತಾರೆ. ಓಟಗಾರ ಅಥವಾ ಈಜುಗಾರ ಏನಾಗ್ತಾನೆ, ಸ್ನಾಯು ಸೆಳೆತಕ್ಕೆ ಒಳಗಾಗ್ತಾನೆ. ಅದಕ್ಕೆ ಏನು ಕಾರಣ, ಅಲ್ಲಿ ಏನಾಗ್ತದೆ, ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆ ಆಗುವಂಥದ್ದು. ಈ ಒಂದು ಪ್ರಶ್ನೆಗಳು ಇಲ್ಲಿ ಬರುವಂತಹ ಸಾಧ್ಯತೆಗಳು ಇವೆ. ಅದೇ ರೀತಿ ಮಕ್ಕಳೇ, ಇಲ್ಲಿ ನಮ್ಮ ಯಾವುದು ಸಣ್ಣ ಕರುಳಿನಲ್ಲಿ ಆಹಾರವು ಜೀರ್ಣವಾಗಲಿಕ್ಕೆ ಯಾವ ರೀತಿಯ ರಚನೆ ಇದೆ ಅಂತ ಹೇಳಿ, ಅಲ್ಲಿ ಯಾವುದು ಹೇಳಿ, ವಿಲ್ಲೈಗಳ ರಚನೆ ಇರುವುದರಿಂದ ಸುಲಭವಾಗಿ ಆಹಾರವು ಏನಾಗ್ತದೆ, ದೇಹಗತವಾಗಲಿಕ್ಕೆ ಸಹಾಯ ಮಾಡುವಂಥದ್ದು ಅಲ್ವಾ. ಆಮೇಲೆ ಪೋಷಣೆಯ ಪ್ರಾಮುಖ್ಯತೆ ಎಂಥದ್ದು, ಯಾಕೆ ಪೋಷಣೆ ಅಗತ್ಯವಾಗಿದೆ, ಜೀವಿಗಳಲ್ಲಿ ಪೋಷಣೆ ಯಾಕೆ ಬೇಕು. ಅದೇ ರೀತಿ ನಮ್ಮ ಗಂಟಲಿನಲ್ಲಿರುವ ಲಾಲಾರಸ ಗ್ರಂಥಿಯಲ್ಲಿರುವ ಲಾಲಾರಸದ ಕಾರ್ಯಗಳು ಯಾವುವು ಕೇಳ್ತಾರೆ. ಇದರ ಮೇಲೆ
ಕಳೆದ ವರ್ಷ ಏನು ಪ್ರಶ್ನೆ ಕೇಳಿದ್ರೆ ಅಂದರೆ, ಒಬ್ಬ ವಿದ್ಯಾರ್ಥಿಯು ಚಪಾತಿಯನ್ನು ಜಗಿಯುವಾಗ ಪ್ರಾರಂಭದಲ್ಲಿ ಅದು ಸಪ್ಪೆಯಾಗಿರ್ತದೆ, ಆಮೇಲೆ ಅವನು ನುಂಗುವಾಗ ಅದು ಸಿಹಿಯಾಗಿರ್ತದೆ ಯಾಕೆ ಅಂತ. ಅಥವಾ ಈ ಅವಲಕ್ಕಿಯನ್ನು ನುಂಗಿದಾಗ ಶುರುವಿಗೆ ಜಗಿಯುವಾಗ ಅದೇನಾಗಿರ್ತದೆ, ಯಾವುದೇ ರುಚಿ ಗೊತ್ತಾಗೋದಿಲ್ಲ, ಅಥವಾ ನುಂಗುವಾಗ ಕೊನೆಯ ಕ್ಷಣದಲ್ಲಿ ಅದು ಸಿಹಿಯಾಗಿರ್ತದೆ ಯಾಕೆ ಅಂತ. ಅಲ್ಲಿ ಏನಾಗಿರ್ತದೆ, ಲಾಲಾರಸವು ಪಿಷ್ಟದ ಮೇಲೆ ವರ್ತನೆ ಮಾಡುವಂಥದ್ದು ಹೇಳುವಂಥನ್ನು ನೀವು ಬರೀಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರಮುಖ ಕಾರ್ಯಗಳು ಯಾವುವು ಅಂತ ನೀವು ಬರೀಬೇಕಾಗ್ತಲ್ವಾ. ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ಲುವಂಥದ್ದು, ಅಮೈಲೇಸ್ನ ಚಟುವಟಿಕೆಯನ್ನು ಕುಂಠಿತಗೊಳಿಸುವಂಥದ್ದು, ರೆನಿನ್ ಮತ್ತು ಪೆಪ್ಸಿನ್ಗಳ ಅವುಗಳ ಕ್ರಿಯೆಯನ್ನು ಉತ್ತೇಜಿಸುವಂಥದ್ದು ನೀವು ಹೇಳಬೇಕಾಗ್ತದೆ. ಆಮೇಲೆ ರಕ್ತದ ವಿವಿಧ ಘಟಕಗಳು ಯಾವುದಂತ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಅಲ್ವಾ, ಹಾಗೆ ಕಿರುತಟ್ಟೆಗಳು, ಇವುಗಳ ಕಾರ್ಯವನ್ನು ಕೂಡ ನೀವು ಹೇಳಬೇಕಾಗ್ತದೆ. ಅದೇ ರೀತಿ ರಕ್ತನಾಳಗಳು, ಯಾವ್ಯಾವ ರಕ್ತನಾಳಗಳಿವೆ, ಅಪಧಮನಿಗಳು, ಹೃದಯದಿಂದ ದೂರಕ್ಕೆ ಹೋಗುವಂಥ, ಅಭಿಧಮನಿಗಳು ಹೃದಯದ ಕಡೆಗೆ ಬರುವಂಥ ರಕ್ತನಾಳಗಳು, ಲೋಮನಾಳಗಳು ಕ್ಯಾಪಿಲರೀಸ್ ಅಂತ ಹೇಳ್ತೇವೆ. ಹಾಗೆ ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸವನ್ನು ಕೂಡ ನೀವು ಬರೀಬೇಕಾಗ್ತದೆ. ಹಾಗೆ ಚಿಕ್ಕ ಚಿಕ್ಕ ಪ್ರಶ್ನೆಗಳ ರೂಪದಲ್ಲಿ ಬರ್ಬೋದು ಮಕ್ಕಳೇ. ಇದು ಯಾವುದು, ರಕ್ತದ ಒತ್ತಡ, ವಾಟ್ ಈಸ್ ಬ್ಲಡ್ ಪ್ರೆಷರ್, ಬ್ಲಡ್ ಪ್ರೆಷರ್ನ್ನು ಅಳೆಯುವಂಥ ಸಾಧನ ಯಾವುದು, ಸ್ಪಿಗ್ಮೋಮಾನೋಮೀಟರ್. ಜೀವಶಾಸ್ತ್ರದ ಮುಂದಿನ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ. ಈ ಪಾಠದಲ್ಲಿ ಮಕ್ಕಳೇ ಚಿತ್ರಗಳು ನ್ಯೂರಾನ್ ಮತ್ತು ಮಾನವನ ಮೆದುಳು, ನ್ಯೂರಾನ್ನ ಚಿತ್ರವನ್ನು ಕೊಟ್ಟು ಅದರಲ್ಲಿ ಸಂಸರ್ಗ ಎಂದರೇನು, ಅಥವಾ ನ್ಯೂರಾನ್ನ ಒಂದು ಚಿತ್ರವನ್ನು ಹೀಗೆ ಕೊಟ್ಟು ಅವರೇ ಚಿತ್ರವನ್ನು ಕೊಟ್ಟು ಅಲ್ಲಿ ಹೇಗೆ ಇಲ್ಲಿಂದ ಡೆಂಡ್ರೈಟ್ಗಳು, ಕೋಶಕಾಯ, ಆಮೇಲೆ ಇದು ಇಲ್ಲಿಗೆ ಬಂದು ನರತುದಿ ಅಲ್ವಾ, ಆಕ್ಸಾನ್ ನರತುದಿಗೆ ಬಂದು ಹೇಗೆ ಯಾವುದು ನಮ್ಮ ಸಂವೇದನೆಗಳು ಹೇಗೆ ಮುಂದುವರಿತವೆ ಹೇಳುವ ಪ್ರಶ್ನೆಯನ್ನು ಕೇಳ್ಬೋದಾಗಿದೆ. ಸೊ ಹೀಗಾಗಿ ಚಿತ್ರ ಮಾತ್ರ ಅಲ್ಲ, ಅಲ್ಲಿ ಒಂದು ಅನ್ವಯಕಾರಿ ಪ್ರಶ್ನೆಯನ್ನು ಅಥವಾ ತಿಳುವಳಿಕೆಯ ಹೈಯರ್ ಆರ್ಡರ್ನ ಪ್ರಶ್ನೆ ಕೂಡ ಕೇಳುವ ಸಾಧ್ಯತೆ ಉಂಟು. ಅದೇ ರೀತಿ ಮಾನವನ ಮೆದುಳು, ಸುಂದರವಾದ ಮಾನವನ ಮೆದುಳನ್ನು ಬಿಡಿಸುವಂಥ 4 ಅಂಕ ಬರುವಂಥ ಸಾಧ್ಯತೆ ಇಲ್ಲಿ ಉಂಟು. ಅದೇ ರೀತಿ ಪರಾವರ್ತಿತ ಕ್ರಿಯೆ ಮತ್ತು ಪರಾವರ್ತಿತ ಚಾಪ. ಪರಾವರ್ತಿತ ಕ್ರಿಯೆ ಒಂದು ಕ್ರಿಯೆಗೆ ತನ್ನಿಂತಾನೇ ಹಠಾತ್ತನೆ ಉಂಟಾಗುವ ಪ್ರತಿಕ್ರಿಯೆ ಅಲ್ವಾ. ಪರಾವರ್ತಿತ ಚಾಪ ಅಂತ ಹೇಳಿದ್ರೆ ಏನು, ಒಂದು ಕ್ರಿಯೆ ನಡೆದು ಒಂದು ಕ್ರಿಯೆ ಜರುಗಿದಾಗಿನಿಂದ ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೆ ನರಸಂದೇಶವು ಹಾದು ಹೋಗುವ ಮಾರ್ಗ ಪರಾವರ್ತಿತ ಚಾಪ. ಅದರ ನಂತರ ಸಸ್ಯ ಹಾರ್ಮೋನುಗಳು ಯಾವುದೆಲ್ಲ, ಆಕ್ಸಿನ್, ಜಿಬರ್ಲಿನ್, ಸೈಟೋಕೈನಿನ್ ಮತ್ತು ಎಪ್ಸಿಸಿಕ್ ಆಮ್ಲ ಅಲ್ವಾ, ಎಪ್ಸಿಸಿಕ್ ಆಮ್ಲಗಳು. ಹಾಗೆ ಅದರಲ್ಲಿ ಸಸ್ಯ ಹಾರ್ಮೋನುಗಳು ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನುಗಳು ಯಾವುವು, ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನುಗಳು ಯಾವುವು ಅಂತ. ಆಮೇಲೆ ಕೆಲವು ಒಂದು ವಾಕ್ಯದ ಉತ್ತರಗಳು, ಒಂದು ಅಂಕಕ್ಕೆ ಬೇಕಾದಂಥ ಕೆಲವು ವ್ಯಾಖ್ಯೆಗಳು. ದ್ವಿತೀಯಾನುವರ್ತನೆ ಸಸ್ಯಗಳು ಏನು, ದ್ವಿತೀಯಾನುವರ್ತನೆ ಅಂತ ಹೇಳಿದ್ರೆ ಬೆಳಕಿನ ಕಡೆಗೆ ಸಸ್ಯದ ಭಾಗಗಳು ಚಲಿಸುವಂಥದ್ದು. ಗುರುತ್ವಾನುವರ್ತನೆ, ಗುರುತ್ವದ ಕಡೆಗೆ ಸಸ್ಯದ ಭಾಗಗಳು ಚಲಿಸುವಂಥದ್ದು. ಜಲಾನುವರ್ತನೆ, ನೀರಿನ ಕಡೆಗೆ ಸಸ್ಯದ ಭಾಗಗಳು ಚಲಿಸುವಂಥದ್ದು. ರಾಸಾಯನಿಕ ಅನುವರ್ತನೆ, ಎಲ್ಲಿ ರಾಸಾಯನಿಕಗಳು ಸಿಗ್ತಾವ ಅಲ್ಲಿ ಏನು ಮಾಡೋದು, ಅವು ಚಲಿಸುವಂಥ ಸಸ್ಯದ ಭಾಗಗಳು ಚಲಿಸುವಂಥದ್ದು. ಆಮೇಲೆ ಬೇರೆ ಬೇರೆ ಗ್ರಂಥಿಗಳು ಮತ್ತು ಅವು ಸ್ರವಿಸುವಂಥ ಹಾರ್ಮೋನುಗಳು. ಥೈರಾಯ್ಡ್ ಗ್ರಂಥಿ ಅದು ಏನು ಮಾಡ್ತದೆ, ಥೈರಾಕ್ಸಿನನ್ನು ಸ್ರವಿಸುವಂಥದ್ದು. ವೃಷಣಗಳು ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಸ್ರವಿಸ್ತವೆ. ಹಾಗೆ ಅಂಡಾಶಯ ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್ಗಳನ್ನು ಸ್ರವಿಸ್ತವೆ. ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್ ಹೇಳ್ತವೆ, ಭಾವನೆಗಳಿಗೆ ಸಂಬಂಧಪಟ್ಟಂತಲ್ಲ, ಸಂತೋಷ, ದುಃಖ, ಕೋಪ ಸಂಬಂಧಪಟ್ಟ ಅಡ್ರಿನಾಲಿನ್. ವಿಶೇಷವಾಗಿ ಹೇಳೋದಾದರೆ ಮಕ್ಕಳೇ, ಈ ಅಡ್ರಿನಲ್ ಗ್ರಂಥಿ 3 ಹಾರ್ಮೋನ್ಗಳನ್ನು ಸ್ರವಿಸ್ತದೆ, ಅಡ್ರಿನಾಲಿನ್, ನಾರ್ ಅಡ್ರಿನಾಲಿನ್, ಡೊಪಮಿನ್ ಅಂತ. ಬಟ್ ನಮ್ಮ ಪುಸ್ತಕದಲ್ಲಿ ಕೇವಲ ಅಡ್ರಿನಾಲಿನ್ ಬಗ್ಗೆ ಮಾತ್ರ ಹೆಚ್ಚಿನ ಮಹತ್ವ ನೀಡಿರುವುದರಿಂದ ಅಷ್ಟನ್ನು ಮಾತ್ರ ನಾವು ಕಲ್ತ್ಕೊಂಡ್ರೆ ಸಾಕು. ಆಮೇಲೆ ಮೇದೋಜೀರಕ ಗ್ರಂಥಿ ಏನು, ಇನ್ಸುಲಿನನ್ನು, ಅದು ಲ್ಯಾಂಗರ್ಹ್ಯಾನ್ಸನ ಕಿರುದ್ವೀಪಗಳಲ್ಲಿ ಇನ್ಸುಲಿನ್ ಎಂಬ ಒಂದು ಹಾರ್ಮೋನನ್ನು ಸ್ರವಿಸುವುದರಿಂದ ಏನಾಗ್ತದೆ, ಮಧುಮೇಹ ರೋಗಿಗಳಿಗೆ ಏನಾಗ್ತದೆ, ಮಧುಮೇಹ ಹೇಳುವಂಥ ರೋಗ ಉಂಟಾಗ್ತದೆ ಇನ್ಸುಲಿನ್ನ ಕೊರತೆ ಉಂಟಾದರೆ ಅಲ್ವಾ. ಸೊ ಹೀಗಾಗಿ ಮಧುಮೇಹದ ನಿಯಂತ್ರಣಕ್ಕೆ ಇನ್ಸುಲಿನ್ ಹೇಳುವಂಥ ಒಂದು ಹಾರ್ಮೋನು ಬಹಳ ಪರಿಣಾಮಕಾರಿಯಾದಂಥದ್ದು. ಅದು ನಿರ್ದಿಷ್ಟ ಪ್ರಮಾಣದಲ್ಲಿ ಸ್ರವಿಕೆ ಆಗದೇ ಇದ್ದರೆ ಮಧುಮೇಹ ಹೇಳುವಂಥ ಸಕ್ಕರೆ ಕಾಯಿಲೆ ಉಂಟಾಗುವಂಥದ್ದು. ಆಮೇಲೆ ನಾವೇನು ಮಾಡಬೇಕು, ಗಾಯ್ಟರ್ ಹೇಗೆ ಬರ್ತದೆ ಅಂತ, ಅಯೋಡಿನ್ ಯುಕ್ತ ಉಪ್ಪನ್ನೇ ಏಕೆ ಸೇವಿಸಬೇಕು ಅಂತ ಪ್ರಶ್ನೆಯನ್ನು ಕೂಡ ಈ ಪಾಠದಲ್ಲಿ ಕೇಳುವಂಥದ್ದು. ನಮ್ಮ ಪರಿಸರ ಈ ಅಧ್ಯಾಯ ಚಿಕ್ಕದಾಗಿದ್ದರೂ ಕೂಡ ಇದರಲ್ಲಿ ಮೌಲ್ಯಗಳು, ಪಾರಿಸಾರಿಕ ಮೌಲ್ಯಗಳು ತುಂಬಿರುವುದರಿಂದ ನಾವು ಜೀವ ರಕ್ಷಣೆಯನ್ನು ಮಾಡಬೇಕಾದ್ರಿಂದ, ಜೀವಿಗಳ ಸಂರಕ್ಷಣೆಯನ್ನು ಮಾಡಬೇಕಾದ್ರಿಂದ ಈ ಪಾಠಕ್ಕೆ 5 ಅಂಕದ ಒಂದು ಪ್ರಶ್ನೆ ಬರುವ ಸಾಧ್ಯತೆಯೂ ಇಲ್ಲದಿಲ್ಲ, ಬರಲೂಬಹುದು. ಒಂದು ವಿವರಣಾತ್ಮಕವಾದ ಒಂದು ಪ್ರಶ್ನೆ ನಿಮಗೆ ಕೇಳುವ ಸಾಧ್ಯತೆ ಉಂಟು. ಇಲ್ಲಿ ನಮ್ಮ ಪರಿಸರ ಪಾಠದಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳು, ಜೈವಿಕ ಮತ್ತು ಅಜೈವಿಕ ಘಟಕಗಳು ಯಾವುದು ಅಂತ, ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳು ಅಲ್ವಾ.
ಅವುಗಳ ನಡುವಿನ ಸಂಬಂಧ ಹೇಗಿದೆ ಹೇಳುವುದನ್ನು ಕೂಡ ಇಲ್ಲಿ ಕೇಳ್ಬೋದು. ಓಜೋನ್ ಪದರ ಯಾಕೆ ಶಿಥಿಲಗೊಳ್ತಾ ಇದೆ, ಆ ಓಜೋನ್ ಪದರ ಶಿಥಿಲಗೊಳ್ಳಿಕ್ಕೆ ಕಾರಣ ಏನು ಹೇಳುವಂಥದ್ದು ಕೂಡ ಇಲ್ಲಿ ಕೇಳ್ಬೋದು. ಅದೇ ರೀತಿ ಆಹಾರ ಸರಪಣಿ, ಆಹಾರ ಸರಪಣಿಯ ವಿಧಗಳು ಯಾವುವು? ಕೊಳೆತಿನಿ ಆಹಾರ ಸರಪಣಿ, ಆಮೇಲೆ ಸಸ್ಯಾಹಾರಿ ಆಹಾರ ಸರಪಣಿ, ಆಮೇಲೆ ಹುಲ್ಲುಗಾವಲು ಆಹಾರ ಸರಪಣಿ. ಆಹಾರ ಸರಪಣಿಯ ವಿಧಗಳು ಯಾವುವು? ಆಹಾರ ಸರಪಣಿ ಎಂದರೇನು? ಆಮೇಲೆ ಪೋಷಣಾ ಸ್ತರಗಳು, ವಿವಿಧ ಪೋಷಣಾ ಸ್ತರಗಳು ಯಾವುವು? ಪೋಷಣಾ ಸ್ತರಗಳು ಇಲ್ಲಿ 1, 2, 3, 4 ಹೀಗೆ ಪೋಷಣಾ ಸ್ತರಗಳನ್ನು ಕೊಟ್ಟು ಇಲ್ಲೇನು ಮಾಡ್ಬೋದು? ಹುಲ್ಲು, ಕೀಟ, ಕಪ್ಪೆ, ಹಾವು ಈ ರೀತಿ ಕೊಟ್ಟು 1ನೇ ಪೋಷಣಾ ಸ್ತರದ ಜೀವಿ ಯಾವುದು, 2ನೇ ಪೋಷಣಾ ಸ್ತರದ ಜೀವಿ ಯಾವುದು, ಅಥವಾ ಇಲ್ಲಿ ಒಂದನ್ನು ತೆಗೆದಿಟ್ಟು ಇಲ್ಲಿ ಯಾವ ಜೀವಿ ಬರಬೇಕು, ಈ ರೀತಿ ಅನ್ವಯಕಾರಿ ಪ್ರಶ್ನೆಗಳನ್ನು ಅಥವಾ ನಿಮಗೆ ತಿಳುವಳಿಕೆಯ ಮಟ್ಟಕ್ಕೆ ಬೇಕಾದ ಪ್ರಶ್ನೆಗಳನ್ನು ಇಲ್ಲಿ ಕೇಳುವಂಥ ಪೋಷಣಾ ಸ್ತರಕ್ಕೆ ಸಂಬಂಧಪಟ್ಟಾಗೆ ಕೇಳುವ ಸಾಧ್ಯತೆ ಉಂಟು ಮಕ್ಕಳೇ. ಓಕೆ. ಆಮೇಲೆ ಪರಿಸರ ವ್ಯವಸ್ಥೆಯಲ್ಲಿ ಏನು ಶಕ್ತಿ ಹರಿವು ಏಕಮುಖವಾಗಿದೆ ಏಕೆ ಅಂತ ಕೇಳ್ತಾರೆ. ಯಾಕಂದರೆ ವಿವಿಧ ಪೋಷಣಾ ಸ್ತರಗಳಲ್ಲಿ ಶಕ್ತಿ ಹರಿಯುವಾಗ ಅಲ್ಲಿ ಶಕ್ತಿ ವ್ಯಯವಾಗೋದ್ರಿಂದ ಅದು ಏಕಮುಖವಾದ ಶಕ್ತಿ ಹರಿವಾಗಿದೆ ಅಂತ ಹೇಳೋದನ್ನು ನಾವು ಹೇಳಬೇಕಾಗ್ತದೆ. ಆಮೇಲೆ ಜೈವಿಕ ಸಾಂದ್ರತಾ ವೃದ್ಧಿ, ಜೈವಿಕ ಸಾಂದ್ರತಾ ವೃದ್ಧಿ ಎಂದರೇನು? ಕೆಲವು ಏನದು ಜೈವಿಕ ವಿಘಟನೆಗೆ ಒಳಗಾಗದಂಥ DDT ಅಂತಹ ಕೀಟನಾಶಕಗಳು ಅಲ್ವಾ, ಗ್ಯಾಮೆಕ್ಸಿನ್ ಮುಂತಾದವುಗಳು ಏನಾಗ್ತವೆ, ಪೋಷಣಾ ಸ್ತರದಲ್ಲಿ ಹರಿದು ಹೋಗಿ ಮುಂದೆ ಸಾಂದ್ರಗೊಂಡು ಏನಾಗ್ತವೆ, ಮುಂದಿನ ಹಂತಕ್ಕೆ ಹೋಗೋದ್ರಿಂದ ಜೈವಿಕ ಸಾಂದ್ರತಾ ವೃದ್ಧಿ ಅಂತ ಕರೀತಾರೆ. ಆಮೇಲೆ ಅತಿ ಮುಖ್ಯವಾಗಿ ಆಹಾರ ಜಾಲ ಎಂದರೇನು? ಇದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಬರುವ ಸಾಧ್ಯತೆ ಉಂಟು ಮಕ್ಕಳೇ. ಬೇರೆ ಬೇರೆ ಜೀವಿಗಳನ್ನು ಕೊಟ್ಟು ಅಲ್ಲಿ ಅಂದರೆ ಆಹಾರ ಜಾಲ ಅಂತಂದರೆ ವಿವಿಧ ಆಹಾರ ಸರಪಣಿಗಳು ಒಟ್ಟಿಗೆ ಸೇರಿದರೆ ಆಗ ನಾವು ಆಹಾರ ಜಾಲ ಅಂತ ಕರೆಯೋದು. ಹಾಗೆ ಒಂದೆರಡು ಆಹಾರ ಸರಪಣಿಗಳನ್ನು ಹೆಸರಿಸಿ ನೀವು ಅದನ್ನು ಆಹಾರ ಜಾಲವಾಗಿ ಪರಿವರ್ತಿಸಿ ಹೇಳುವಂಥ ಪ್ರಶ್ನೆಯನ್ನು ಕೊಡ್ಬೋದು. ಹುಲ್ಲು, ಮೊಲ, ಎಂಥದ್ದು ಚಿರತೆ ಅಥವಾ ದನ, ಆಕಳು ಅಥವಾ ದನ, ಮತ್ತು ಹುಲಿ, ಸಿಂಹ ಈ ರೀತಿ ಎಲ್ಲ ಕೊಟ್ಕೊಂಡು ಏನು ಮಾಡ್ಬೋದು, ಮೀನು, ಮೊಸಳೆ ಈ ರೀತಿ ಅಂತ ಇದನ್ನು ಕೊಟ್ಕೊಂಡು ಆಹಾರ ಜಾಲವನ್ನು ತಯಾರಿಸಿ ಹೇಳುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಬಹುದಾಗಿದೆ. ಹೀಗಾಗಿ ನಮ್ಮ ಪರಿಸರ ಪಾಠ ಕೂಡ ನಿಮಗೆ ಒಂದು ವಿವರಣಾತ್ಮಕವಾದ ಪ್ರಶ್ನೆ ಬರಲಿಕ್ಕೆ ಉತ್ತಮವಾದ ಅವಕಾಶ ಇದೆ. ಈ ಪಾಠದಲ್ಲಿ 3 ಅಥವಾ 4 ಅಂಕದ ಪ್ರಶ್ನೆ ಕೂಡ ಬರಬಹುದಾಗಿದೆ. ನಾವೀಗ ಮುಂದುವರಿಯೋಣ, 4ನೇ ಪಾಠಕ್ಕೆ ಹೋಗೋಣ. ಯಾವುದು? ಜೀವಶಾಸ್ತ್ರದ ಮುಂದಿನ ಪಾಠ. ಜೀವಶಾಸ್ತ್ರದ ಮುಂದಿನ ಪಾಠವಾದಂತಹ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ. ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ. ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಇಲ್ಲಿದೆ ನೋಡಿ. ನೈಸರ್ಗಿಕ ಸಂಪನ್ಮೂಲಗಳು, ಇಲ್ಲೂ ಕೂಡ ಮೌಲ್ಯಭರಿತವಾದ ಪ್ರಶ್ನೆಗಳನ್ನು ಕೇಳಲಿಕ್ಕೆ, ಅದೇ ರೀತಿಯ ಉತ್ತರವನ್ನು ನಿರೀಕ್ಷಿಸಲಿಕ್ಕೆ ಇಲ್ಲಿ ಅವಕಾಶ ಉಂಟು. ಹೀಗಾಗಿ ಪಾಠ ಚಿಕ್ಕದಾಗಿದ್ದರೂ ಕೂಡ ಮಕ್ಕಳೇ ಇಲ್ಲಿ ನಿಮಗೆ ಏನು ಮಾಡ್ಬೋದು, ಪ್ರಶ್ನೆಗಳನ್ನು ಬೇರೆ ಬೇರೆ ರೂಪದಲ್ಲಿ ಕೇಳ್ಬೋದು. ಯಾವುದಪ್ಪ? ಅರಣ್ಯಗಳ ಸಂರಕ್ಷಣೆ, ಅರಣ್ಯಗಳು, ಮತ್ತೆಂಥದ್ದು ವನ್ಯಜೀವಿಗಳ ಸಂರಕ್ಷಣೆ. ಕಾಡುಗಳು ಅಥವಾ ಅರಣ್ಯಗಳು, ವನ್ಯಜೀವಿಗಳ ಸಂರಕ್ಷಣೆ ಯಾಕೆ ಮಾಡಬೇಕು ನಾವು, ಅದರಿಂದ ಯಾವ ಹಾನಿ ಉಂಟಾಗ್ತದೆ, ಸಂರಕ್ಷಣೆ ಮಾಡಿದರೆ ಏನಾಗ್ತದೆ ಹೇಳೋದನ್ನು ಕೇಳ್ಬೋದು. ವೈವಿಧ್ಯತೆಯ ತಾಣಗಳು, ಅರಣ್ಯಗಳು ವೈವಿಧ್ಯತೆಯ ತಾಣಗಳು ಏಕೆ ಹೇಳುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಅದೇ ರೀತಿ ಮಳೆ ನೀರಿನ ಕೊಯ್ಲನ್ನು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ನೀರಿನ ಸಂರಕ್ಷಣೆಯಿಂದ ನಮಗೆ ಏನು ಪ್ರಯೋಜನ ಇದೆ ಹೇಳುವಂಥದ್ದನ್ನು ಕೇಳ್ಬೋದು. ಮತ್ತು ಅತಿ ಮುಖ್ಯವಾಗಿ ಇಲ್ಲಿ 5 Rಗಳು, 5 Rಗಳು ಯಾವುವು? ಮತ್ತು ಕಳೆದ ವರ್ಷ ವಿದ್ಯಾರ್ಥಿಗಳೇ ಈ 5 Rಗಳ ಮೇಲೆ ಬಹಳ ಒಂದು ಅನ್ವಯಿಕ ಪ್ರಶ್ನೆ ಬಂದಿತ್ತು. ಏನಂತ ಹೇಳಿದ್ರೆ, ಈ 5 Rಗಳು ಯಾವುವು ಅಂತ ನಾವು ಮೊದಲು ತಿಳ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಮುಂದುವರಿದವರು ಒಂದು ಲೀಡ್ ಕೊಡುವುದರ ಮೂಲಕ ಪ್ರಶ್ನೆಯನ್ನು ಕೇಳಿದರು. ಆ 5 Rಗಳು ಯಾವುದು ಅಂತ ನಮಗೆ ಮೊದಲು ಗೊತ್ತಿರಬೇಕು. ಯಾವುದಲ್ಲ? ರೆಫ್ಯೂಸ್, ರೆಡ್ಯೂಸ್, ರೀಯೂಸ್, ರೀಪರ್ಪಸ್, ರೀಸೈಕಲ್ ಅಲ್ವಾ? ಈ 5 Rಗಳಲ್ಲಿ ಇಲ್ಲಿ ಕೊಟ್ಟಿರುವಂಥ ವಸ್ತುಗಳು ಯಾವುವು? ಇದು ರೀಯೂಸಾ, ರೆಫ್ಯೂಸಾ, ರೆಡ್ಯೂಸಾ, ರೀಪರ್ಪಸ್ಸಾ, ರೀಸೈಕಲ್ಲಾ? ಅದನ್ನು ಉತ್ತರಿಸಿ ಹೇಳುವಂಥ ಒಂದು ಅನ್ವಯಿಕ ಪ್ರಶ್ನೆ ಕೊಡಲಿಕ್ಕೆ ಬಹಳ ಸುಂದರವಾದ ಒಂದು ಅವಕಾಶ ಇದೆ 5 Rಗಳಲ್ಲಿ. ಹಾಗೆ ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ, ಬೃಹತ್ ಆಣೆಕಟ್ಟುಗಳ ನಿರ್ಮಾಣದಿಂದಾಗುವ ಸಮಸ್ಯೆಗಳೇನು ಅಂತ. ಬೃಹತ್ ಆಣೆಕಟ್ಟುಗಳ ನಿರ್ಮಾಣದಿಂದ ಉಂಟಾಗುವ ಸಮಸ್ಯೆಗಳು ಯಾವುದು? ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ. ಹೀಗಾಗಿ ಈ ಪಾಠ ನಮಗಿಲ್ಲಿ ಏನಾಗ್ತದೆ, ಒಂದು 3 ಅಥವಾ 4 ಅಂಕದ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಲ್ಲಿ ಅವಕಾಶ ಇದೆ. ನಾವು ಈಗ ಮುಂದಕ್ಕೆ ಹೋಗೋಣ. 5ನೇ ಪಾಠ, ಜೀವಶಾಸ್ತ್ರದ 5ನೇ ಪಾಠ
ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ? ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ? ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ? ಈ ಪಾಠದಲ್ಲಿ ಬರುವಂಥ ಚಿತ್ರಗಳು ಯಾವುದು ಅಂತ ಹೇಳಿದರೆ, ಒಂದು ಹೂವಿನ ಚಿತ್ರ, ಆಮೇಲೆ ಶಲಾಕಾಗ್ರದ ಮೇಲೆ ಯಾವುದು ಪರಾಗದ ಮೊಳೆಯುವಿಕೆ. ಈ ಚಿತ್ರ, ಇಲ್ಲಿ ಎರಡು ಚಿತ್ರಗಳಿವೆ. ಇದರಲ್ಲಿ ಯಾವುದಾದ್ರೂ ಒಂದು ಚಿತ್ರ, ಕಳೆದ ವರ್ಷ ಈ ಚಿತ್ರ ಬಂದಿತ್ತು, ಶಲಾಕಾಗ್ರದ ಮೇಲೆ ಮೊಳೆಯುವಿಕೆ ಚಿತ್ರ. ಆಮೇಲೆ ಹೂವು, ಈ ಚಿತ್ರ ಕೂಡ ನಮಗೆ ಬರುವಂಥ ಸಾಧ್ಯತೆಗಳು ಉಂಟು. ಅತಿ ಮುಖ್ಯವಾಗಿ ಇಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಬಗ್ಗೆ ವಿವರಣೆ ಇದೆ ಮಕ್ಕಳೇ. ಇಲ್ಲಿ DNA ಸ್ವಪ್ರತೀಕರಣ, DNA ಸ್ವಪ್ರತೀಕರಣ ಎಂದರೇನು ಅಂತ ಕೇಳ್ಬೋದು. ಸ್ವಪ್ರತೀಕರಣದ ಬಗ್ಗೆ ಇಲ್ಲಿ ವಿವರಣೆ ಇದೆ, ಇದನ್ನು ಕೂಡ ಕೇಳ್ಬೋದು. DNA ಸ್ವಪ್ರತೀಕರಣ ಎಂದರೇನು ಅಂತ ಕೇಳ್ಬೋದು. ಹಾಗೆ ಅತಿ ಮುಖ್ಯವಾಗಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಯಾವುದು? ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಯಾವುವು ಅಂತ. ಓಕೆ, ಅಲ್ಲಿ ಕೇವಲ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳು ಯಾವುವು ಅಂತ ಕೇಳೋದಕ್ಕಿಂತ ಯಾವ ಯಾವ ಜೀವಿಗಳಲ್ಲಿ ಯಾವ ಯಾವ ರೀತಿಯ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳನ್ನು ನಾವು ಕಾಣಬಹುದಾಗಿದೆ ಹೇಳುವಂಥದ್ದನ್ನು ಕೂಡ ಇಲ್ಲಿ ಕೇಳ್ಬೋದು. ಯಾವುದೆಲ್ಲ? ವಿದಳನ, ಮೊಗ್ಗುವಿಕೆ, ಪುನರುತ್ಪಾದನೆ ಅಲ್ವಾ, ಹೀಗೆ ಬೇರೆ ಬೇರೆ ರೀತಿಯ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗಳು ಇವೆ. ಅವುಗಳನ್ನು ಪ್ರತ್ಯೇಕವಾಗಿ ಉದಾಹರಣೆಗೆ ಈಗ ಹೈಡ್ರಾದಲ್ಲಿ ಯಾವುದಿದೆ ಅಂತ ಕೇಳ್ಬೋದು, ಮೊಗ್ಗುವಿಕೆ ಅಂತ ಹೇಳಿ ನೀವು ಹೇಳಬೇಕಾಗ್ತದೆ. ಸೊ ಹಾಗೆ ಬೇರೆ ಬೇರೆ ಪುನರುತ್ಪಾದನೆ ಯಾವ ಜೀವಿಯಲ್ಲಿ ಕಾಣಬಹುದು ಹೇಳುವಂಥದ್ದನ್ನು ಕೂಡ ನೀವು ನೋಡಿ. ಈ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಂಕದ ಪ್ರಶ್ನೆ ನಮಗೆ ಖಂಡಿತವಾಗಿ ಕೇಳ್ಬೋದು. ಅದೇ ರೀತಿ ಕಾಯಜ ರೀತಿಯ ಸಂತಾನೋತ್ಪತ್ತಿ, ಕಾಯಜ ರೀತಿಯ ಸಂತಾನೋತ್ಪತ್ತಿ ಇದು ಯಾಕೆ, ಇದರ ಪ್ರಯೋಜನಗಳೇನು ಅಂತ ಕೇಳ್ಬೋದು. ಕಾಯದಿಂದ ದೇಹದಿಂದ ಜನಿಸಿದಂಥ ಜೀವಿಗಳು, ಈ ಕಾಯಜ ರೀತಿಯ ಸಂತಾನೋತ್ಪತ್ತಿಯಿಂದ ಏನಾಗ್ತದೆ ಅಂತ ಹೇಳಿ, ಇವು ನಾವು ಸಸ್ಯದ ಯಾವುದೋ ಒಂದು ಭಾಗವನ್ನೇ ನಾವು ಏನು ಮಾಡಿ ಪುನಃ ಅದನ್ನು ನೆಟ್ಟು ಹೊಸ ಸಸ್ಯಗಳನ್ನು ಪಡೆಯುವುದರಿಂದ ಇವು ಬೀಜಗಳನ್ನು ನೆಟ್ಟ ಸಸ್ಯಗಳಿಗಿಂತ ಬಹುಬೇಗನೆ ಬೆಳೀತವೆ ಮತ್ತು ತಮ್ಮ ಮಾತ್ರಗುಣವನ್ನೇ ಉಳಿಸಿಕೊಳ್ತವೆ. ಹೀಗಾಗಿ ಇವು ಬಹಳ ಪ್ರಯೋಜನಕಾರಿಯಾಗಿವೆ ಹೇಳುವುದನ್ನು ನಾವು ಇಲ್ಲಿ 3 ಅಥವಾ 4 ಅಂಶಗಳನ್ನು ಬರೆದರೆ 3 ಅಂಕದ ಒಂದು ಸುಂದರವಾದ ಪ್ರಶ್ನೆ ಇದು ಆಗ್ತದೆ ಮಕ್ಕಳೇ. ಅದೇ ರೀತಿ ಕಾಯಜ ರೀತಿಯ ಸಂತಾನೋತ್ಪತ್ತಿ ಆಯಿತು. ಇಲ್ಲಿ ಬೀಜಕಗಳ ಉತ್ಪಾದನೆ. ಯಾಕೆ ಬೀಜಕಗಳಿಂದ ಸಂತಾನೋತ್ಪತ್ತಿಯನ್ನು ಮಾಡಿದರೆ ಸ್ಪೋರ್ಸ್ ಅಂತ ಹೇಳ್ತೇವೆ. ಈ ಬೀಜಕಗಳು ಏನಾಗಿರ್ತವೆ, ದಪ್ಪ ಕೋಶಭಿತ್ತಿಯನ್ನು ಹೊಂದಿರ್ತವೆ. ಹೀಗಾಗಿ ಎಲ್ಲಿವರೆಗೆ ಅವುಗಳಿಗೆ ಏನು ನಮ್ಮ ನೀರಿನ ಅಂಶ ಸಿಗುವುದಿಲ್ಲ ಅಲ್ಲಿವರೆಗೆ ಅವರು ಹಾಗೇ ಉಳ್ಕೊಳ್ತವೆ ಮತ್ತು ಅತ್ಯಧಿಕ ಪ್ರಮಾಣದಲ್ಲಿ ಅವು ಉತ್ಪತ್ತಿ ಆಗ್ತವೆ. ಹೀಗಾಗಿ ಅವುಗಳೇನಾಗ್ತವೆ, ತುಂಬ ದೂರದವರೆಗೆ ಪಸರಿಸ್ತವೆ. ಹೀಗಾಗಿ ಸಂತಾನೋತ್ಪತ್ತಿಯ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಈ ಬೀಜಕಗಳು ಸಹಾಯ ಮಾಡ್ತವೆ. ರೈಜೋಪಸ್ನ ಉದಾಹರಣೆಯನ್ನು ಕೊಡ್ತಾರೆ. ಕೆಲವೊಂದು ಸಲ ಈ ರೈಜೋಪಸ್ನ ಚಿತ್ರವನ್ನು ಕೊಟ್ಟು ಇದು ಯಾವ ರೀತಿಯ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟದ್ದು ಹೇಳುವಂಥ ಪ್ರಶ್ನೆಯನ್ನು ಕೂಡ ಕೇಳಿಬಿಡ್ತಾರೆ ಮಕ್ಕಳೇ. ಹೀಗಾಗಿ ನಾವಿಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿ, ಬೀಜಕಗಳ ಉತ್ಪಾದನೆ, ಈ ಮಹತ್ವವನ್ನು ಕೂಡ, ಇವುಗಳ ಮಹತ್ವವನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಮುಂದುವರಿದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಯಾಕೆ ಅನಿವಾರ್ಯ? ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಯಾಕೆ ಅನಿವಾರ್ಯ? ನಿಜವಾಗಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಹೇಳುವಂಥದ್ದು ಬಹಳ ಮುಂದುವರಿದಂಥ ಒಂದು ವಿಧದ ಸಂತಾನೋತ್ಪತ್ತಿ. ಯಾಕೆ ಇದು? ಮುಖ್ಯವಾಗಿ ಪರಿಸರದಲ್ಲಿ ಒಂದು ಜೀವಿ ಬದುಕಬೇಕಾದ್ರೆ, ಆ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಬೇಕಾದ್ರೆ ಜೀವಿಗಳಲ್ಲಿ ಭಿನ್ನತೆಗಳು ಉಂಟಾಗಬೇಕಾಗ್ತದೆ. ಜೊತೆಗೆ ತನ್ನ ಜೈವಿಕ ಅಂಶಗಳನ್ನು, ವಂಶವಾಹಿಗಳಲ್ಲಿರುವ ಗುಣಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಹೀಗಾಗಿ ಅದನ್ನೆಲ್ಲವನ್ನದು ಇಟ್ಕೊಂಡು ಹೋಗಬೇಕಾದ್ರೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಬಹಳ ಮುಖ್ಯವಾದದ್ದು. ಹಾಗೆ ಮುಂದಕ್ಕೆ ಪರಾಗಸ್ಪರ್ಶ ಕ್ರಿಯೆ, ಲೈಂಗಿಕ ಸಂತಾನೋತ್ಪತ್ತಿ ಆಯ್ತಲ್ಲ, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ನೆಕ್ಸ್ಟು ಪರಾಗ ಸ್ಪರ್ಶ ಕ್ರಿಯೆ. ಈ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಇದು ಎಲ್ಲಿ ಹೂವಿನಲ್ಲಿ ಆಗುವಂಥದ್ದಲ್ವಾ? ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಇವುಗಳ ನಡುವಿನ ವ್ಯತ್ಯಾಸವೇನು? ಯಾವುದು ಉತ್ತಮ ಮತ್ತು ಯಾಕೆ ಸ್ವಕೀಯ ಪರಾಗಸ್ಪರ್ಶಕ್ಕಿಂತ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ತುಂಬ ಉತ್ತಮವಾದದ್ದು ಹೇಳುವಂಥದ್ದು. ಓಕೆ, ಇದು ಇಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳುಂಟು. ಹಾಗೆ
ಮಾನವರಲ್ಲಿ ವೃಷಣದ ಕಾರ್ಯವೇನು ಅಂತ. ವೃಷಣಗಳು ಏನು ಮಾಡ್ತವೆ, ವೃಷಣಗಳ ಕಾರ್ಯವೇನು. ಅದೇ ರೀತಿ ವೀರ್ಯಕೋಶಿಕೆ, ಪ್ರೊಸ್ಟೇಟ್ ಇವುಗಳ ಕಾರ್ಯವೇನು ಅಂತ ಕೇಳ್ತಾರೆ. ನೀವು ಒಂದು ಅಥವಾ ಎರಡು ಉಪಯೋಗಗಳನ್ನು ಅಥವಾ ಕಾರ್ಯಗಳನ್ನು ನೀವು ಕಲ್ತ್ಕೊಂಡ್ರೆ ಆಯಿತು. ಸೊ ಇದಿಷ್ಟು ಯಾವುದು ನಮ್ಮ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ ಎಂಬ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅಥವಾ ಪರಿಕಲ್ಪನೆಗಳು. ಇನ್ನು ನಾವು ಜೀವಶಾಸ್ತ್ರದ ಕೊನೆಯ ಒಂದು ಪಾಠವಾಗಿರುವಂತಹ ಆದರೆ ಬಹಳ ವಿಸ್ತಾರವಾದ ಪರಿಕಲ್ಪನೆಗಳನ್ನು ಹೊಂದಿರುವಂಥ ಮತ್ತು ಸ್ವಲ್ಪ ಜೀವಶಾಸ್ತ್ರದಲ್ಲಿ ತಿಳಿದುಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟಕರವಾದಂಥ ಒಂದು ಪಾಠ ಅನುವಂಶೀಯತೆ ಮತ್ತು ಜೀವ ವಿಕಾಸ. ಅನುವಂಶೀಯತೆ ಮತ್ತು ಜೀವ ವಿಕಾಸ. ಬಹುಶಃ ಹಿಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳೇ ಈ ಪಾಠ ಅತ್ಯಂತ ಸುಲಭವಾದ ಪಾಠವಾಗಿತ್ತು. ಪಾಠ ಮಾಡುವಂಥ ಶಿಕ್ಷಕರಿಗೆ ಕೂಡ ಹೌದು, ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಕೂಡ ಹೌದು. ಆದರೆ ನಮ್ಮ ಈ ಹೊಸ ಪಠ್ಯಪುಸ್ತಕದಲ್ಲಿರುವಂತಹ ಈ ಪಾಠದ ಪರಿಕಲ್ಪನೆ ಬಹಳಷ್ಟು ಶಿಕ್ಷಕರಿಗೆ ಅರ್ಥವಾಗದ ರೀತಿಯಲ್ಲಿದೆ. ಇನ್ನು ಮಕ್ಕಳಿಗೆ ಕೂಡ ಇದು ಬಹಳ ಕಷ್ಟಕರವಾದಂಥ ಒಂದು ಪರಿಕಲ್ಪನೆಗಳನ್ನು ಹೊಂದಿದೆ ಅಂತ ಹೇಳುವಂಥ ಒಂದು ಇದರೊಂದಿಗೆ ಭಾವನೆಯೊಂದಿಗೆ ನಾವು ಈ ಪಾಠದ ಪರಿಕಲ್ಪನೆಗಳನ್ನು ಕಲಿತಾ ಹೋಗೋಣ. ಇಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿವೆ. ಒಂದು ಮೆಂಡಲನ ಪ್ರಯೋಗಗಳ ಬಗ್ಗೆ ಇರುವಂಥದ್ದು, ಆಮೇಲೆ ಮುಂದಿನದು ಅನುವಂಶೀಯತೆ ಮತ್ತು ಜೀವ ವಿಕಾಸಕ್ಕೆ ಸಂಬಂಧಪಟ್ಟಂಥದ್ದು. ಮುಖ್ಯವಾಗಿ ಮೆಂಡಲನ ಪ್ರಯೋಗಗಳು. ನಿಮಗೆ ಗೊತ್ತಿದೆ ಮೆಂಡಲನ ನಿಯಮಗಳು ಅಲ್ಲ, ಪ್ರಬಲತೆ ನಿಯಮ, ಸ್ವತಂತ್ರ ವಿಂಗಡಣೆ ನಿಯಮ, ಪ್ರತ್ಯೇಕತೆ ನಿಯಮ. ಈ ನಿಯಮಗಳು ಯಾವ್ಯಾವುದು ಅಂತ ಅದರಲ್ಲಿ ಅತಿ ಮುಖ್ಯವಾಗಿ ನಾವು ಕಲಿಬೇಕಾದದ್ದು ಇಲ್ಲಿ ಏಕತಳೀಕರಣ ಹಾಗೆ ದ್ವಿತಳೀಕರಣ, ಇದರ ಚಕ್ಕರ್ ಬೋರ್ಡ್, ವೆರಿ ಇಂಪಾರ್ಟೆಂಟ್. ಚಕ್ಕರ್ ಬೋರ್ಡ್ ಇದಕ್ಕೆ ಇನ್ನೊಂದು ಹೆಸರೇನು ಮಕ್ಕಳೇ? ಇದಕ್ಕೆ ಇನ್ನೊಂದು ಹೆಸರೇನಿದೆ? ಫ್ಯೂನೆಟ್ ಬೋರ್ಡ್ ಅಲ್ವೇ? ಫ್ಯೂನೆಟ್ ಬೋರ್ಡ್ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಆಸ್ಪೆಕ್ಟು. ಈ ಪಾಠದಲ್ಲಿ ಒಂದು ಚಕ್ಕರ್ ಬೋರ್ಡ್ ಹಾಕಲಿಕ್ಕೆ ನಿಮಗೆ ಬರ್ತದೆ, ಏಕತಳೀಕರಣಕ್ಕಾಗಿರ್ಬೋದು ಅಥವಾ ದ್ವಿತಳೀಕರಣಕ್ಕೆ ಆಗಿರ್ಬೋದು. ಏಕತಳೀಕರಣ ತುಂಬ ಸುಲಭವಾಗಿದೆ ಅಲ್ಲ. ಇದರ ಅನುಪಾತ ಯಾವುದು? ಏಕತಳೀಕರಣದ ಅನುಪಾತ 3:1 ಅಲ್ವೇ? ಹಾಗೆ ದ್ವಿತಳೀಕರಣದ ಅನುಪಾತ ಏನು? 9:3:1 ಅಲ್ವಾ? ಈ ಅನುಪಾತವನ್ನು ಹೆಚ್ಚಿನ ಸಂದರ್ಭದಲ್ಲಿ ಕೇಳಿರ್ತಾರೆ ಮತ್ತು ಈ ಅನುಪಾತಕ್ಕೆ ಅನುಗುಣವಾಗಿ ನೀವೇನು ಮಾಡಬೇಕಾಗ್ತದೆ? ಚಕ್ಕರ್ ಬೋರ್ಡನ್ನು, ಫ್ಯೂನೆಟ್ ಬೋರ್ಡನ್ನು ಹಾಕಬೇಕಾಗ್ತದೆ. ಹೀಗಾಗಿ ಇಲ್ಲಿ ಮೆಂಡಲನ ಪ್ರಯೋಗಗಳ ಸಂಬಂಧಪಟ್ಟ ಹಾಗೆ, ಆನುವಂಶಿಕತೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳು ಈ ಪಾಠದಲ್ಲಿ ವಿವರಣಾತ್ಮಕವಾಗಿಯೂ ಬರ್ಬೋದು, ಚಿಕ್ಕ ಚಿಕ್ಕ ಪ್ರಶ್ನೆಗಳಾಗಿಯೂ ಬರಬಹುದು. ಮುಂದಕ್ಕೆ ನಾವು ಹೋಗೋಣ. ಹೊಸ ಪ್ರಭೇದಗಳ ಉಗಮ ಹೇಗೆ ಆಯಿತು? ಹೊಸ ಪ್ರಭೇದಗಳ ಉಗಮ, ಪ್ರಭೇದೀಕರಣ ಎಂದರೇನು ಆಯಿತಾ? ಆ ಪ್ರಭೇದೀಕರಣಗಳ ಉಗಮಕ್ಕೆ ಕಾರಣಗಳೇನು ಅಂತ ಕೇಳಿಗಳ ಹರಿವು ಅಲ್ವಾ? ವರ್ಣತಂತುಗಳಾದ ವ್ಯತ್ಯಾಸ ಅಲ್ವಾ? ಯಾಕೆ ಹೊಸ ಜೀವಿಗಳು ಯಾಕೆ ಉಗಮವಾದವು? ಹೊಸ ಪ್ರಭೇದಗಳು ಯಾಕೆ ಕಂಡವು? ವಂಶವಾಹಿಗಳಲ್ಲಿ ಯಾವುದೋ ಬದಲಾವಣೆಗಳು ಉಂಟಾಗಿ ಆಯಿತು ಅಲ್ವಾ? ಮತ್ತು ನಿಸರ್ಗದ ಆಯ್ಕೆ ಯಾವುದು ಉತ್ತಮವಾಗಿದೆ ಅದನ್ನು ನಿಸರ್ಗ ಆಯ್ಕೆ ಮಾಡಿಕೊಂಡಿತು. ಹೀಗೆ ನೀವು ವಿವರಣಾತ್ಮಕವಾಗಿ ಇದಕ್ಕೆ ಉತ್ತರಗಳನ್ನು ಬರಿಬಹುದಾಗಿದೆ. ಪಳೆಯುಳಿಕೆಗಳು ಎಂದರೇನು? ಫಾಸಿಲ್ಸ್ ಅಲ್ವಾ? ಪಳೆಯುಳಿಕೆಗಳು ಎಂದರೇನು? ಪಳೆಯುಳಿಕೆಗಳ ಅಧ್ಯಯನವನ್ನು ಹೇಗೆ ಮಾಡ್ಬೋದು? ಮಕ್ಕಳೇ, ಈ ಪಾಠದಲ್ಲಿ ಅತಿ ಮುಖ್ಯವಾಗಿ ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳು, ಇದು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ. ರಚನಾನುರೂಪಿ ಏನು ಮಾಡ್ತಾರೆ? ಇಲ್ಲಿ ಅನೇಕ ಪ್ರಶ್ನೆಗಳನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು. ರಚನಾನುರೂಪಿ ಅಂಗ ಎಂದರೇನು? ಕಾರ್ಯಾನುರೂಪಿ ಅಂಗ ಎಂದರೇನು? ರಚನಾನುರೂಪಿ ಅಂಗಕ್ಕೆ ಉದಾಹರಣೆಗಳನ್ನು ಕೊಟ್ಟು ಇದು ರಚನಾನುರೂಪಿಯ ಕಾರ್ಯಾನುರೂಪಿ ಅಂತ ಕೇಳ್ಬೋದು. ಇವೆರಡರ ನಡುವಿನ ವ್ಯತ್ಯಾಸವನ್ನು ಕೇಳ್ಬೋದು. ಉದಾಹರಣೆಗೆ ಹಕ್ಕಿಯ ಮುಂಗಾಲು ರೆಕ್ಕೆಯಾಗಿದೆ, ಆಮೇಲೆ ಅಂತೂ ಹಲ್ಲಿಯ ಮುಂಗಾಲು ಹತ್ತಲಿಕ್ಕೆ ಬೇಕಾದಂಥದ್ದು. ಇವುಗಳು ರಚನಾನುರೂಪಿಯ ಕಾರ್ಯಾನುರೂಪಿಯ? ಹೀಗೆ ಬೇರೆ ಬೇರೆ. ಮಾನವನ ಮುಂಗಾಲು ಏನಾಗಿದೆ, ಹಕ್ಕಿಯ ಮುಂಗಾಲು ಏನಾಗಿದೆ, ಹೀಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ರಚನಾನುರೂಪಿ ಕಾರ್ಯಾನುರೂಪಿ ಎಂದರೇನು, ಅವುಗಳ ವ್ಯತ್ಯಾಸವೇನು, ಅದಕ್ಕೆ ಉದಾಹರಣೆಗಳೇನು, ಇವುಗಳನ್ನು ನೀವು
ಬಹಳ ಚೆನ್ನಾಗಿ ನಿಮ್ಮ ಶಿಕ್ಷಕರಿಂದ ನಿರ್ದಿಷ್ಟವಾದ ಪ್ರಶ್ನೆಗಳನ್ನೇ ಕಲ್ತ್ಕೊಂಡು ಇದಕ್ಕೆ ಉತ್ತರಗಳನ್ನು ಸಿದ್ಧತೆ ಮಾಡಬೇಕಾಗ್ತದೆ ಮಕ್ಕಳೇ. ಹಾಗೆ ಅನುವಂಶೀಯ ದಿಕ್ಚ್ಯುತಿ ಎಂದರೇನು? ಇದು ಬಹಳ ಇಂಪಾರ್ಟೆಂಟು. ಅನುವಂಶೀಯ ದಿಕ್ಚ್ಯುತಿ, ಡ್ರಿಫ್ಟ್, ದಿಕ್ಚ್ಯುತಿ ಎಂದರೇನು? ಕೆಲವು ಚಿಕ್ಕ ಸಮೂಹಗಳಲ್ಲಿ ಏನಾಗ್ತದೆ, ಆಕಸ್ಮಿಕವಾದ ಅವಘಡಗಳಿಂದಾಗಿ ಏನಾಗ್ತದೆ, ಅವುಗಳ ವರ್ಣತಂತುಗಳಲ್ಲಿ ಆಗುವಂಥ ವ್ಯತ್ಯಾಸ ಏನಾಗ್ತದೆ, ಅಲ್ಲಿ ಬದಲಾವಣೆ ಉಂಟಾಗುತ್ತದೆ. ಅನುವಂಶೀಯ ದಿಕ್ಚ್ಯುತಿ ಎಂದರೇನು ಅಂತ ಕೇಳ್ತಾರೆ. ಆಮೇಲೆ ವಿವಿಧ ಪ್ರಭೇದಗಳ ನಡುವಿನ ಸಂಬಂಧವನ್ನು, ಅನುವಂಶೀಯ ಸಂಬಂಧವನ್ನು, ಅನುವಂಶೀಯ ಸಂಬಂಧವನ್ನು ಕಲೀಲಿಕ್ಕೆ ಇರುವಂಥ ಸಾಕ್ಷ್ಯಾಧಾರಗಳು ಯಾವುವು ಅಂತ ಕೇಳ್ತಾರೆ. ಅದು ಯಾವುದೆಲ್ಲ ನಮ್ಗೆ ಗೊತ್ತಿದೆ. ಯಾವುದು ಪಳೆಯುಳಿಕೆಗಳಿಂದ ಭ್ರೂಣದಿಂದ ದೊರೆತಂಥದ್ದು, ಪಳೆಯುಳಿಕೆಗಳಿಂದ ದೊರೆತಂಥ ಸಾಕ್ಷಿಗಳು ಅಲ್ವಾ. ಹೀಗೆ ನಾವು ಅನೇಕ ಸಾಕ್ಷ್ಯಗಳನ್ನಲ್ಲಿ ಅವುಗಳಿಗೆ ಒದಗಿಸಬಹುದಾಗಿದೆ. ಆಮೇಲೆ ಇನ್ನೂ ಒಂದು ಅಂಕದ ಪ್ರಶ್ನೆ ಕೇಳ್ಬೋದು, ಪ್ರಭೇದೀಕರಣ ಎಂದರೇನು? ಹೀಗೆ ಈ ಪಾಠವು ಬಹಳಷ್ಟು ಪರಿಕಲ್ಪನೆಗಳನ್ನು ಹೊಂದಿದ್ದು ಇಲ್ಲಿ 1 ಅಂಕದ 2 ಅಂಕದ ಅಥವಾ 3 ಅಂಕದ ಅನೇಕ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳು ಉಂಟು. ಇಲ್ಲಿ ಬರುವಂಥ ಪರಿಕಲ್ಪನೆಗಳನ್ನು ನಾನು ಹೇಳಿ ಆಗಿದೆ ಮಕ್ಕಳೇ. ಆದರೆ ಈ ಪರಿಕಲ್ಪನೆಗಳಿಗೆ ಬೇಕಾದ ಪ್ರಶ್ನೆಗಳನ್ನು ನೀವು ರೂಪಿಸಿಕೊಂಡು ನಿಮ್ಮ ಶಿಕ್ಷಕರ ಸಹಾಯದಿಂದ ನಮ್ಮ 10ನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಅಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಅಥವಾ ಆ ಸ್ವರೂಪಗಳು ಯಾವುದೆಲ್ಲ MCQ ಆಗಿರ್ಬೋದು, 1 ಅಂಕದ ಪ್ರಶ್ನೆ ಆಗಿರ್ಬೋದು, 2 ಅಂಕದ್ದಾಗಿರ್ಬೋದು, 3 ಅಂಕದ ಪ್ರಶ್ನೆಗಳಾಗಿರ್ಬೋದು, 4 ಅಂಕದ ಪ್ರಶ್ನೆಗಳಾಗಿರ್ಬೋದು, 5 ಅಂಕದ ಪ್ರಶ್ನೆಗಳಾಗಿರ್ಬೋದು, ರಸಾಯನಶಾಸ್ತ್ರ, ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ನಾನು ಈ ಅವಧಿಯಲ್ಲಿ, ಈ ನನ್ನ 3 ಅವಧಿಗಳಲ್ಲಿ ನೀಡಿದಂಥ ಈ ಪರಿಕಲ್ಪನೆಗಳನ್ನು ನೀವು ಇಟ್ಟುಕೊಂಡು ಉತ್ತಮವಾದ ಒಂದು ಸಂಪನ್ಮೂಲವನ್ನು ರಚನೆ ಮಾಡುವುದರ ಮೂಲಕ 10ನೇ ತರಗತಿಯ ವಿಜ್ಞಾನದಲ್ಲಿ ಅತ್ಯಧಿಕ ಅಂಕಗಳನ್ನು 80ಕ್ಕೆ 80 ಅಂಕಗಳನ್ನು ಗಳಿಸುವಷ್ಟು ಪರಿಕಲ್ಪನೆಗಳನ್ನು ನಾವಿಲ್ಲಿ ಇವತ್ತು ಮತ್ತು ಯಾವುದು ಸಂಭವನೀಯ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ದೇವೆ, ಕಲ್ತಿದ್ದೇವೆ. ಬಹುಶಃ ಇದನ್ನು ಒಂದು ತಳಹದಿಯಾಗಿ ಇಟ್ಕೊಂಡು ನೀವು ಕಲ್ತಿದ್ದೇ ಆದರೆ ಖಂಡಿತವಾಗಿ 10ನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸುಲಭವಾಗಿ ಉತ್ತರಿಸಬಹುದು. ಒಂದು ಕಿವಿಮಾತು ಹೇಳ್ತೇನೆ ಮಕ್ಕಳೇ, ಯಾವುದೇ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಅನ್ವಯದ ಪ್ರಶ್ನೆಗಳು ಇಂದಿನ ಜ್ಞಾನದ ಪ್ರಶ್ನೆಗಳಾಗಿರ್ತವೆ. ಹೀಗಾಗಿ ಅವು ಪುನರಾವರ್ತನೆ ಆಗುವುದು ಬಹಳ ಕಡಿಮೆ. ಎಲ್ಲಿಯಾದರೂ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಂದರೇನು, ಉಪಯೋಗ ಪಟ್ಟಿ ಮಾಡಿ ಕಾರ್ಯಗಳನ್ನು ತಿಳಿಸಿ ಇಂತಹ ಪ್ರಶ್ನೆಗಳು ಎಲ್ಲಾದರೂ ಪುನರಾವರ್ತನೆ ಆಗಬಹುದೇ ವಿನಃ ಅನ್ವಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ವಿಮರ್ಶೆಗೆ ಸಂಬಂಧಪಟ್ಟ ಹಾಗೆ, ನಿಮಗೆ ವಿಶ್ಲೇಷಣೆಗೆ, ಹೈಯರ್ ಆರ್ಡರ್ ಥಿಂಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಖಂಡಿತವಾಗಿ ಪುನರಾವರ್ತನೆ ಆಗುವುದಿಲ್ಲ. ಹೀಗಾಗಿಯೇ ನಮ್ಮ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಮಕ್ಕಳಿಗೆ, ಶಿಕ್ಷಕರಿಗೆ ಸ್ವಲ್ಪ ಕಷ್ಟಕರ ಅಂತ ಹೇಳ್ತಾ ಕೊನೆಗೊಂದು ಕಿವಿ ಮಾತನ್ನು ಹೇಳ್ತೇನೆ. ಈ ಇಷ್ಟೂ ಪರಿಕಲ್ಪನೆಗಳನ್ನು ನಾವು ಚೆನ್ನಾಗಿ ಅರ್ಥೈಸಿಕೊಂಡು ಅವುಗಳನ್ನು ಮೂಲ ರೂಪದಲ್ಲೇ ಪ್ರಶ್ನೆಗಳಾಗಿ ಪರಿವರ್ತಿಸಿಕೊಂಡು ಬೇರೆ ಬೇರೆ ಕೋನಗಳಲ್ಲಿ ಅಧ್ಯಯನ ಮಾಡಿದ್ದೇವುದಾದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ನನ್ನ ಈ ಅವಧಿಗಳಿಗೆ ತಿಲಾಂಜಲಿ ನೀಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.